ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ 4 ವೀಕ್ ಆಯಿತು, ಅಂದರೆ ನಿಯರ್ಲಿ 1 ಮಂತ್ ಆಗಕ್ಕೆ ಬಂತು. ಇಷ್ಟರಲ್ಲಿ ನಾವು ಕಾಂಡ್ ಸೆಕ್ಷನಲ್ಲಿ ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ 2ನೇ ಚಾಪ್ಟರ್ ಅದು ಕಂಪ್ಲೀಟ್ ಮಾಡಿದ್ವಿ. 3ನೇ ಚಾಪ್ಟರ್ ಯಾವುದು ನಂಬರ್ ಸೀರೀಸ್ ಅದು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು 4ನೇ ಚಾಪ್ಟರ್ ಆದಂಥ ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟಾರ್ಟ್ ಮಾಡೋರಿದ್ದೀವಿ. ಆಮೇಲೆ ನಿಮ್ಮದು ರೀಸನಿಂಗಲ್ಲಿ ನಾವು ಆಲ್ರೆಡಿ ಅಲ್ಫಾನ್ಯೂಮರಿಕ್ ಸೀರೀಸ್ ಕಂಪ್ಲೀಟ್ ಮಾಡಿದ್ವಿ. ಅದಾದ ನಂತರ ಸಿಲಾಜಿಸಮ್ ಕಂಪ್ಲೀಟ್ ಮಾಡಿದ್ವಿ. ಆ ವಿಡಿಯೋಗಳೇನಾದ್ರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋಗಳನ್ನ ನೋಡ್ಕೋಬೋದು. ನಿನ್ನೆ ದಿನ RRB ಕ್ಲರ್ಕಿನ ರಿಸಲ್ಟ್ ಬಂತು. ಭಾಳಷ್ಟು ಜನ ಕ್ಲಿಯರ್ ಆದವ್ರ ಬಗ್ಗೆ ನಾನು ಮೆಸೇಜ್ ನೋಡಿದ್ದೀನಿ. ಆಮೇಲೆ ಇನ್ನು ಕೆಲವೊಬ್ರದ್ದು ಇಂತಿಷ್ಟು ಮಾರ್ಕ್ಸಲ್ಲಿ ರಿಸರ್ವ್ ಲಿಸ್ಟಲ್ಲಿದೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ರಿಸರ್ವ್ ಲಿಸ್ಟಲ್ಲಿ ಎಷ್ಟು ಮಾರ್ಕ್ಸಿಂದ ಎಷ್ಟು ಮಾರ್ಕ್ಸ್ವರೆಗೂ ಇದ್ದವರು ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಅನ್ನೋದನ್ನು ನಾವು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂತಂದರೆ ಈ ವರ್ಷ ಸ್ವಲ್ಪ ರಿಸರ್ವ್ ಲಿಸ್ಟಲ್ಲಿ ಜಾಸ್ತಿ ಜನರು ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತೇಳಿ ನಾವು ಡಿಸ್ಕಸ್ ಮಾಡೋಣ ಡೀಟೇಲಾಗಿ ಒಂದು ವಿಡಿಯೋದ ಮೂಲಕ. ಓಕೆ, ಇನ್ನೊಂದು, ನಿಮ್ಗೆ ಏನೇ ಡೌಟ್ ಬಂದರೂ ಆ ಡೌಟ್ಗಳನ್ನು ಕೇಳೋಕ್ಕೋಸ್ಕರನೇ ನಾನೊಂದು ಗ್ರೂಪ್ ಮಾಡಿರೋದು. ನಿಮ್ಮ ಡೌಟ್ಗಳನ್ನು ಆನ್ಸರ್ ಮಾಡೋಕ್ಕೋಸ್ಕರನೇ. ಅದು ವಾಟ್ಸಪ್ ಗ್ರೂಪ್ ಇದೆ, ಕಮ್ಯುನಿಟಿ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ಆ ಗ್ರೂಪ್ ಜಾಯ್ನ್ ಆಗ್ಬೋದು. ಆಮೇಲೆ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಕೂಡ ನೀವು ನಿಮ್ಮ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ಇವತ್ತಿನ ಈ ವಿಡಿಯೋ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಎಲ್ಲ ವಿಡಿಯೋಗಳು ನೀವು ಹಿಂದಿನ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ನಾನು ಹೇಳಿದ್ರಲ್ಲ ಆಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಪ್ಲೇಲಿಸ್ಟ್ಗೆ ಓಪನ್ ಮಾಡಿ ಪ್ರತಿಯೊಂದನ್ನು ಸೀರಿಯಲ್ ಆಗಿ ನೋಡ್ತಾ ಹೋಗ್ಬೋದು. ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಆಮೇಲೆ ಈ PPTಗಳು ಆಮೇಲೆ ಕಂಟೆಂಟು ಇದೆಲ್ಲ ರೆಡಿ ಮಾಡೋದು, ಆಮೇಲೆ ಅದ್ರ ಜೊತೆಗೆ ನನ್ನ ಬ್ಯಾಂಕ್ ವರ್ಕು ಅದೆಲ್ಲ ಒಂದೇ ಸತಿ ಇರೋದ್ರಿಂದ ಈ PPT ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳತ್ತೆ, ಸಿಕ್ಕಾಪಟ್ಟೆ ಎನರ್ಜಿ ತೊಗೊಳತ್ತೆ. ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದ್ರೂ ಎನರ್ಜಿ ತೊಗೊಳತ್ತೆ. ಅದಕ್ಕೋಸ್ಕರ ನಿಮ್ಮ ಪಾಸಿಟಿವ್ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮ್ದು ಯಾರೇ ಆಗಿರಲಿ, ಅವರಿಂದ ನಿಮ್ಗೆ ಹೆಲ್ಪ್ ಆಗಿತ್ತು ಅಂತಂದರೆ ಅವರಿಗೆ ಅಪ್ರಿಷಿಯೇಷನ್ ಮಾಡೋದು ಅದು ನಮ್ಮ ಒಳ್ಳೆ ಗುಣ ಅದು. ಓಕೆ, ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ಲಾಸ್ 1. ಒಟ್ಟು 4 ಕ್ಲಾಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಮುಗಿಯುತ್ತೆ. ಮೊದಲ 2 ಕ್ಲಾಸ್ಗಳು, ಮೊದಲ ಕ್ಲಾಸ್ ಇವತ್ತಿನ ಕ್ಲಾಸು ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಿರುತ್ತೆ. ನಾಳೆ ಕ್ಲಾಸಲ್ಲಿ ನಾವು ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ನಾಡಿದ್ದು ಕ್ಲಾಸಲ್ಲಿ ಪ್ರಿಲಿಮ್ಸ್ ಲೆವೆಲಿನ ಹೈ ಲೆವೆಲ್ ಕ್ವಶನ್ಸ್ಗಳು ಮತ್ತು ಮೇನ್ಸ್ ಲೆವೆಲಿನ ಲೋ ಲೆವೆಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಅದಾದ ನಂತರ ಲಾಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್. ಮೊದಲು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಕನ್ನಡದಲ್ಲಿ ಕೆಲವೊಂದು ಲೈನ್ಸ್ಗಳು ನಾನು ಹೇಳ್ತೀನಿ. ಕೆಲವೊಂದು ಜಸ್ಟ್ ನೋಟ್ ಇದೆ, ಕೆಲವೊಂದು ಕನ್ನಡದಲ್ಲಿ ಬರೆದಿರೋದು ಟ್ರಾನ್ಸ್ಲೇಷನ್, ಕೆಲವೊಂದು ಇಲ್ಲದೆ ಇರೋದು ನಾನು ಡೈರೆಕ್ಟ್ ಬಾಯಿಂದ ಹೇಳಿರ್ತೀನಿ, ಅದನ್ನು ನೀವು ಕೇಳ್ಕೊಳ್ರಿ ಅಷ್ಟೇ. ಕ್ವಾಡ್ರಾಟಿಕ್ ಇಕ್ವೇಷನ್ದು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೋಡೋಣ. ಮೊದಲು ಕ್ವಾಡ್ರಾಟಿಕ್ ಇಕ್ವೇಷನ್ಗಿಂತ ಮೊದಲು ಇಕ್ವೇಷನ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು ನಮಗೆ. ಇಕ್ವೇಷನ್ ಅಂತಂದ್ರೆ ಏನು? ಇಕ್ವೇಷನ್ ಅಂದರೆ ಈಕ್ವಲ್ ಎಂಬ ಒಂದು ವರ್ಡ್ ಇಂದ ಆಗಿರೋದಿದೆ. ಈಕ್ವಲ್ ಅಂತಂದರೆ 2 ಕಡೆ ಇರತಕ್ಕಂಥ ಭಾಗಗಳು ಈಕ್ವಲ್ ಇದ್ದಾವೆ. ಇವಾಗ A ಎಂಬ ವ್ಯಕ್ತಿ B ಎಂಬ ವ್ಯಕ್ತಿ 2 ಜನದ ಸ್ಟ್ರೆಂತ್ ಈಕ್ವಲ್ ಇದೆ. ಇವನು 4 ಚಪಾತಿ ತಿಂತಾನೆ, ಇವನು 4 ಚಪಾತಿ ತಿಂತಾನೆ, ಅಂದರೆ ಇಬ್ಬರು ಈಕ್ವಲ್ ಚಪಾತಿ ತಿಂತಾರೆ. ಇವೆರಡನ್ನ ಈಕ್ವಲ್ ಮಾಡೋದನ್ನೇ ಏನು ಕರೀತಾರೆ? ಇಕ್ವೇಷನ್ ಅಂತ ಕರೀತಾರೆ. ಇಕ್ವೇಷನ್ ಅಂತಂದ್ರೆ ಏನು? ಇಕ್ವೇಷನ್ ಇಸ್ ಅ ಮ್ಯಾಥಮೆಟಿಕಲ್, ಒಂದು ಸೆಕೆಂಡ್, ಇದು ಟ್ಯಾಬ್ ಕನೆಕ್ಟ್ ಆಗಿಲ್ಲ. ಓಕೆ, ಹಾಂ, ಇಕ್ವೇಷನ್ ಏನೈತೆ? ಮ್ಯಾಥಮೆಟಿಕಲ್ ರೀಪ್ರೆಸೆಂಟೇಷನ್ ಐತೆ. ಅದು ಮ್ಯಾಥಮೆಟಿಕಲ್ ಒಂದು ಸ್ಟೇಟ್ಮೆಂಟ್ ಐತೆ. ಅದೇನು ಮಾಡುತ್ತೆ? 2 ಕಡೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ಗಳ ಈಕ್ವಾಲಿಟಿಯನ್ನು ಶೋ ಮಾಡುತ್ತೆ. ಇಲ್ಲಿ ನೋಡ್ಬೋದು ಎಕ್ಸಾಂಪಲ್, x+5 = 9 ಅಂತ ಐತೆ. ಇಲ್ಲಿ x+5 = 9 ಅಂದರೆ ಈ ಕಡೆ ಇದು RHS, ಇದು LHS, 2 ಕಡೆ ಈಕ್ವಲ್ ಇದಾವೆ ಅಂತೇಳಿ ಈಕ್ವಲ್ ಸಿಂಬಲ್ ಎಂದು ತೋರಿಸ್ತೈತೆ. ಇವೆರಡು ಈಕ್ವಲ್ ಇದಾವೆ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಇರಬೇಕು? 4 ಇರಬೇಕು. 4 + 5 9 ಆಗುತ್ತೆ. ಇದನ್ನು ತೋರಿಸೋದು ಇಕ್ವೇಷನ್ ಅಂತ ಕರೀತಾರೆ. ಇಲ್ಲಿ 2ನೇದ್ರಲ್ಲಿ ನೋಡ್ರಿ, 2x = 10 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಇರಬೇಕು? 5 ಇರಬೇಕು. 5ರಲ್ಲಿ 10 ಆಗುತ್ತೆ, ಅಂದರೆ ಮಾತ್ರ ಇದು ಈಕ್ವಲ್ ಆಗುತ್ತೆ. ಇದನ್ನೇ ತೋರಿಸೋದು ಏನಂತ ಕೇಳಿದ್ರೆ ಇಕ್ವೇಷನ್ ಅಂತ ಕರೀತಾರೆ. ಓಕೆ, ಈ ಇಕ್ವೇಷನ್ಸ್ಗಳ ಟೈಪ್ಸ್ಗಳು ಬರ್ತವೆ. ಆ ಟೈಪ್ಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಫಸ್ಟ್ ಒಂದು ನೋಡೋಣ, ಇಕ್ವೇಷನ್ಗಳ ಟೈಪ್ಸ್ಗಳು. ಒಂದು ಲೀನಿಯರ್ ಇಕ್ವೇಷನ್, ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್, ಇನ್ನೊಂದು ಕ್ಯೂಬಿಕ್ ಇಕ್ವೇಷನ್, ಪಾಲಿನಾಮಿಯಲ್ ಇಕ್ವೇಷನ್ ಅಂತ ಬರ್ತವೆ. ಈ ಪಾಲಿನಾಮಿಯಲ್ ಇಕ್ವೇಷನಲ್ಲೇ ಕ್ವಾಡ್ರಾಟಿಕ್ ಇಕ್ವೇಷನ್, ಕ್ಯೂಬಿಕ್ ಇಕ್ವೇಷನ್ ಇವೆಲ್ಲ ಬರ್ತವೆ. ಲೀನಿಯರ್ ಇಕ್ವೇಷನ್ ಅಂದ್ರೆ ಏನು, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ಏನು, ಕ್ಯೂಬಿಕ್ ಇಕ್ವೇಷನ್ ಅಂದ್ರೆ ಏನು, ಒಂದೊಂದಾಗಿ ನೋಡೋಣ.
ಇವುಗಳ ಪವರ್ ನೋಡ್ರಿ, ಇಲ್ಲಿ ಪವರ್ ಎಷ್ಟೈತೆ, ಎಕ್ಸ್ ದ ಪವರ್. ಎಕ್ಸ್ ಅನ್ನೋದು ಏನೈತೆ, ಇದು ಮೇನ್ ವೇರಿಯೇಬಲ್. ಆ ವೇರಿಯೇಬಲ್ ಎಲ್ಲದರಲ್ಲೂ ಐತೆ. ಇಲ್ಲಿ ನೋಡ್ರಿ ಎಕ್ಸ್ ಐತೆ, ಇಲ್ಲಿ ಎಕ್ಸ್ ಐತೆ. ಎಕ್ಸ್ ಅನ್ನೋದು ಏನದ ವೇರಿಯೇಬಲ್ ಅದ. ಆ ವೇರಿಯೇಬಲ್ ಪವರ್ ಎಷ್ಟಿರ್ತೈತೆ, ಅನ್ನೋದರ ಆಧಾರದ ಮೇಲೆ ಇಕ್ವೇಶನ್ ಯಾವ್ದೈತೆ ಅಂತ ಕಂಡುಹಿಡಿಯಬಹುದು. ಪವರ್ ಒಂದಿದ್ರೆ ಏನು ಇಲ್ಲ ಅಂದ್ರೆ ಒಂದಿರುತ್ತೆ. ಒಂದಿದ್ರೆ ಇದೇನಾಯ್ತು, ಲೀನಿಯರ್ ಇಕ್ವೇಶನ್. ಪವರ್ ಎರಡಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್. ಪವರ್ 3 ಇದ್ರೆ ಕ್ಯೂಬಿಕ್ ಇಕ್ವೇಶನ್. ಇದೇ ರೀತಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ. ಅದಕ್ಕೋಸ್ಕರ ಒಂದು ಕಾಮನ್ ಫಾರ್ಮುಲಾ ಕೊಟ್ಟಿರೋದು ಪಾಲಿನಾಮಿಯಲ್ ಇಕ್ವೇಶನ್ ಇಲ್ಲಿ ನೋಡ್ಬೋದು. ಇದರ ಅವಶ್ಯಕತೆ ನಮಗಿಲ್ಲ. ಇವು 3 ನೆನಪಿರ್ಬೇಕು ನಿಮಗೆ. ಮೇನ್ಲಿ ನಮ್ಗೆ ಯೂಸ್ ಆಗೋದು ಇವೆರಡರಲ್ಲೂ ಮೇನ್ ಆಗಿ ಯೂಸ್ ಆಗೋದು ಕ್ವಾಡ್ರಾಟಿಕ್ ಇಕ್ವೇಶನ್. ಲೀನಿಯರ್ ಇಕ್ವೇಶನ್ ಯಾವ ರೀತಿ ಇರ್ತೈತಿ, ax+b ಫಾರ್ಮೇಷನ್ ಅಲ್ಲಿ ಇರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಇರೋದು ಲೀನಿಯರ್ ಇಕ್ವೇಶನ್. ax+b = 0 ಅಂತ ಇದ್ರದ್ದು ಇಕ್ವೇಶನ್. ax+b = 0 ಆಯ್ತಲ್ಲ, ಇಲ್ಲಿ ಒಂದು ನಿಮಗೆ ತಿಳಿಬೇಕು, ಇವನು ಯಾಕೆ ಇಲ್ಲಿ a is not equal to 0 ಬರೀತಿದ್ದಾನೆ. a is equal to 0 ಆಗಿದ್ರೆ ax+b = 0 ಆಯ್ತು. ಇಲ್ಲಿ ax+b = 0 ಅದ. ಇನ್ ಕೇಸ್ ಇಲ್ಲಿ a 0 ಆದ್ರೆ ಏನಾಗುತ್ತೆ, 0 × x+b = 0 ಆಗುತ್ತೆ. x × 0 0 ಆಯ್ತು, ಪ್ಲಸ್ b = 0 ಅಂದ್ರೆ b = 0 ಆಯ್ತು. ಇವಾಗ ಏನೇ 0 ಆದ ಬಳಿಕ ಕೋಎಫಿಷಿಯಂಟೇ ಹೋಯ್ತು. ಕೋಎಫಿಷಿಯಂಟ್ ಇಲ್ಲದೆ ಇರೋದಕ್ಕೆ ಏನು ಇಕ್ವೇಶನ್ ಅನ್ನಂಗಿಲ್ಲ. ಇಕ್ವೇಶನ್ ಯಾವ ರೀತಿ ಇರ್ತೈತೆ ಅಂದ್ರೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್, ಕಂಪಲ್ಸರಿ ವೇರಿಯೇಬಲ್ ಇರಬೇಕು. ಇಲ್ಲಿ ಇದರದ ಕೋಎಫಿಷಿಯಂಟ್ ಕರೀತಾರೆ. ಈ ಕೋಎಫಿಷಿಯಂಟ್ 0 ಆದರೆ ಎಕ್ಸ್ ಆಟೋಮೆಟಿಕಲಿ 0 ಆಗ್ಬಿಡುತ್ತೆ. ಎಕ್ಸ್ ಅಲ್ಲಿಂದ ಗಾಯಬೇ ಆಗ್ಬಿಡುತ್ತೆ. ಅದರಿಂದ a is not equal to 0. ಹೈಯೆಸ್ಟ್ ಪವರ್ ಇರೋದು ಯಾವತ್ತೂ 0, ಅದ್ರ ಮುಂದಿರತಕ್ಕಂಥ ಕೋಎಫಿಷಿಯಂಟ್ ಯಾವತ್ತೂ 0 ಆಗಕ್ಕೆ ಸಾಧ್ಯನೇ ಇಲ್ಲ. ಲೋಯೆಸ್ಟ್ ಪವರ್, ಹಿಂದಿನ ಪವರ್ ಇರೋದು 0 ಆಗ್ಬೋದು, ಆದರೆ ಹೈಯೆಸ್ಟ್ ಪವರ್ ಇರೋದು 0 ಆಗಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಒನ್. ಇಲ್ಲಿ ಸೆಕೆಂಡ್ ಒನ್ ನೋಡ್ರಿ. ಇವಾಗ ax² + bx + c ಅಂದರೆ ಪವರ್ 2 ಇರೋದು ಅಟ್ಲೀಸ್ಟ್ 1ರಲ್ಲಿ ಇರಬೇಕು, ಎಲ್ಲದರಲ್ಲೂ ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ಕ್ವಾಡ್ರಾಟಿಕ್ ಇಕ್ವೇಶನಲ್ಲಿ ಪವರ್ 2 ಇರ್ತೈತೆ ಅಂತ ಹೇಳಿದೆ ನಾನು. 1ರಲ್ಲಿ ಇದ್ರೆ ಸಾಕು, 2ನೇದರಲ್ಲಿ 3ನೇದರಲ್ಲಿ ಇರೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇದು ವೇರಿಯೇಬಲ್ ಏನದು, ವೇರಿಯೇಬಲ್ ಪವರ್ x⁴ ಅದ. x⁴, ಇಲ್ಲಿ x⁴1, x⁴2, x⁴0 ಅಂದ್ರೆ 1. ಅದಕ್ಕೆ c × 1 = c ಆಗಿರೋದು ಅಷ್ಟೇ. ಇಲ್ಲಿ ನೋಡ್ರಿ, a is not equal to 0. ಇಲ್ಲಿ ಕೂಡ ಇಲ್ಲಿ b = 0 ಆಗ್ಬೋದು, b ಏನಾದರೂ 0 ಆಗ್ಬೋದು. b 0 ಆದರೆ ಏನು ಆಗುತ್ತೆ, ಇದ್ರ ಫಾರ್ಮೇಷನ್ ax² + b 0 ಅಂದರೆ 0 × x 0 ಆಗುತ್ತೆ. ಡೈರೆಕ್ಟ್ c ಉಳಿತೈತಿ = 0. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್. ಯಾಕಂದ್ರೆ ವೇರಿಯೇಬಲ್ ಎಕ್ಸ್ ಐತಲ್ಲ, x⁴2 ಐತೆ. ಇದಕ್ಕೋಸ್ಕರ ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್. ಬಟ್ ಏದು ಪವರ್ ಏದು ಕೋಎಫಿಷಿಯಂಟ್ a ಐತಲ್ಲ, ಈ ಏದು ವ್ಯಾಲ್ಯೂ x² ಕೋಎಫಿಷಿಯಂಟ್ a ಐತಲ್ಲ, ಆ ಏದು ವ್ಯಾಲ್ಯೂ ಯಾವತ್ತೂ 0 ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಆಯ್ತು ಅನ್ಕೊಂತೀನಿ. ಕ್ಯೂಬಿಕ್ ಇಕ್ವೇಶನ್ ಬರ್ತದೆ. ಕ್ಯೂಬಿಕ್ ಇಕ್ವೇಶನಲ್ಲಿ ಕ್ಯೂಬ್ ಐತೆ, ಸ್ಕ್ವೇರ್ ಐತೆ, ಪವರ್ 1 ಐತೆ, ಇಲ್ಲಿ ಪವರ್ 0 ಐತೆ. ಇಲ್ಲಿ ಕೂಡ b 0 ಆಗ್ಬೋದು, c 0 ಆಗ್ಬೋದು, ಬಟ್ a 0 ಆಗಕ್ಕೆ ಸಾಧ್ಯನೇ ಇಲ್ಲ. a 0 ಆಯ್ತು ಅಂದ್ರೆ ಇದು ಕ್ಯೂಬಿಕ್ ಇಕ್ವೇಶನ್ ಆಗಲ್ಲ, ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. x² ಹೈಯೆಸ್ಟ್ ಪವರ್. ಇಲ್ಲಿ a 0 ಆಯ್ತು ಅಂತಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಲ್ಲ, ಇದೇನಾಗುತ್ತೆ, ಲೀನಿಯರ್ ಇಕ್ವೇಶನ್ ಆಗುತ್ತೆ. ಲೀನಿಯರ್ ಇಕ್ವೇಶನ್ ಅಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಕನ್ನಡದಲ್ಲಿ ಏನು ಕರೀತಾರೆ, ವರ್ಗ ಸಮೀಕರಣ. ಇದು 8th 9th 10th ಅಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. 8th ಇಂದಾನೇ ಸ್ಟಾರ್ಟ್ ಆಗುತ್ತೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. 8th ಇಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. 9th ಅಲ್ಲಿ ಪರ್ಫೆಕ್ಟ್ ಆಗಿ ಫ್ಯಾಕ್ಟರೈಸೇಷನ್ ಅವೆಲ್ಲ ಕಲಿತೀವಿ. ಅದಾದ ನಂತರ 10th ಅಲ್ಲಿ ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತಿರ್ತೇವೆ. ಇವಾಗ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಏನು ಬರ್ತೈತಿಲ್ಲ, ಅದಕ್ಕಿಂತ ಅಡ್ವಾನ್ಸ್ ನಾವು 10th ಅಲ್ಲಿನೇ ಕಂಪ್ಲೀಟ್ ಆಗಿ ಕಲ್ತಿದ್ದೀವಿ. ಓಕೆ, ನೋಡೋಣ ಇವಾಗ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಇವೆಲ್ಲಕ್ಕೂ ಪಾಲಿನಾಮಿಯಲ್ ಇಕ್ವೇಶನ್ಸ್ ಅಂತ ಬರ್ತಾವೆ. ಆ ಪಾಲಿನಾಮಿಯಲ್ದು ಡಿಗ್ರಿ ಆಧಾರದ ಮೇಲೆ ಅವು ವೇರಿಯೇಬಲ್ ಆಗ್ತಾವೆ ಅಂತ ಹೇಳಿದ್ದೆ ನಾನು. ಇಲ್ಲಿ ನೋಡ್ರಿ, ಇಲ್ಲಿ x+5. ಇಲ್ಲಿ ಡಿಗ್ರಿ ಏನೈತೆ, ಎಕ್ಸ್ದು ಹೈಯೆಸ್ಟ್ ಡಿಗ್ರಿ ಯಾವುದು, 1 ಅದ. ಅದಕ್ಕಿದು ಲೀನಿಯರ್ ಇಕ್ವೇಶನ್. ಎಕ್ಸ್ದು ಹೈಯೆಸ್ಟ್ ಡಿಗ್ರಿ ಅಷ್ಟೈತೆ ಇಲ್ಲಿ 2. ಇದು ಸೆಕೆಂಡ್ ಡಿಗ್ರಿ ಇಕ್ವೇಶನ್ ಅಂತ ಕರೀತಾರೆ ಪಾಲಿನಾಮಿಯಲ್. ಥರ್ಡ್ ಡಿಗ್ರಿ ಪಾಲಿನಾಮಿಯಲ್ ಇದು x³ ಐತೆ. ಇದೇ ರೀತಿ x⁴ + x² + 1 = 0 ಇತ್ತು. ಇದ್ರದ್ದು ಡಿಗ್ರಿ ಎಷ್ಟಾಗದ, 4. ಯಾವಾಗಲೂ ಹೈಯೆಸ್ಟ್ ಇದ್ರದ್ದು ಏನು ವ್ಯಾಲ್ಯೂ ಇರ್ತೈತಲ್ಲ ಅದರದ್ದು ಡಿಗ್ರಿ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಈ ಇಕ್ವೇಶನ್ ಅಂದರೆ ಇನ್ಇಕ್ವಾಲಿಟಿ ಚಾಪ್ಟ್ರಲ್ಲಿ ಬರುತ್ತೆ ಇದು. ಪಾಲಿನಾಮಿಯಲ್ಸ್ಗಳಲ್ಲಿ ಹೈಯೆಸ್ಟ್ ಡಿಗ್ರಿ ಇರ್ತಕ್ಕಂಥದ್ದು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಇದು ಯಾವ ಇಕ್ವೇಶನ್ ಐತೆ ಅಂತೇಳಿ ನಾವು ಹೇಳ್ತೀವಿ. ಅದು ಲೀನಿಯರ್ ಆಗಿರಲಿ, ಕ್ವಾಡ್ರಾಟಿಕ್ ಆಗಿರಲಿ, ಕ್ಯೂಬಿಕ್ ಆಗಿರಲಿ, ಅದ್ರ ರೀತಿ ಬೇರೆ ಪವರ್ 4 ಇದ್ರೆ, ಪವರ್ 5 ಇದ್ರೆ, ಇದೇ ರೀತಿ ಪಾಲಿನಾಮಿಯಲ್ ಇಕ್ವೇಶನ್ಸ್ಗಳಾಗ್ತಾ ಹೋಗ್ತವೆ. ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಬರೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ವರ್ಗ ಸಮೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತ ಕರೀತಾರೆ, ವರ್ಗ ಸಮೀಕರಣ. ಇಕ್ವೇಶನ್ ಅಂದ್ರೆ ಸಮೀಕರಣ, ವರ್ಗ ಅಂತಂದ್ರೆ ಕ್ವಾಡ್ರಾಟಿಕ್ ಅಂದ್ರೆ ವರ್ಗ ಸಮೀಕರಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ. ಯಾವಾಗಲೂ ಪವರ್ ಎಷ್ಟಿರ್ತಾವಲ್ಲ
ಒಂದು ನೆನಪಿರಲಿ, ರೂಟ್ಸ್ಗಳು ಬರ್ತವೆ. ರೂಟ್ಸ್ಗಳು ಪವರ್ಗಳ ಆಧಾರದ ಮೇಲೆ ಬರ್ತವೆ. ರೂಟ್ಸ್ ಬಗ್ಗೆ ಮುಂದೆ ಹೇಳ್ತೇನೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಡೆಫಿನೇಷನ್ ನೋಡ್ರಿ. ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಡೆಫಿನೇಷನ್ ಬರ್ಕೊಡ್ರಿ. ಇಲ್ಲಿ ಏನೈತಿ ಇದು ಇಂಗ್ಲೀಷ್ನಾಗ ಬರ್ಕೊಡ್ರಿ, ನಾನು ಕನ್ನಡದಲ್ಲಿ ಕೂಡ ಹೇಳ್ತೀನಿ. ದ ಇಕ್ವೇಷನ್ ವಿಚ್ ಹ್ಯಾಸ್ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ ಟು. ಇಕ್ವೇಷನ್ ಯಾವುದೇ ಇಕ್ವೇಷನ್ ಆಗಿರಲಿ, ಅದರ ಯಾವುದೋ ಒಂದು ವೇರಿಯಬಲ್ ಹೈಯೆಸ್ಟ್, ಅಂದರೆ ಎಲ್ಲ ವೇರಿಯಬಲ್ ಇರಲಿ, ಎಲ್ಲ ವೇರಿಯಬಲ್ ಕಂಪೇರ್ ಮಾಡಿದ್ರೆ ಯಾವುದೋ ಒಂದು ವೇರಿಯಬಲ್ ಹೈಯೆಸ್ಟ್ ಪವರ್ 2 ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಹೈಯೆಸ್ಟ್ ಪವರ್ ಇರಬಾರ್ದು, ಅದಕ್ಕಿಂತ ಕಡಿಮೆ ಪವರ್ ಇರಬಾರ್ದು. ಹೈಯೆಸ್ಟ್ ಪವರ್ 2 ಇರಬೇಕು ಆ ಒಂದು ಇಕ್ವೇಷನ್ನಲ್ಲಿರ್ತಕ್ಕಂಥ ವೇರಿಯಬಲ್ದು. ಹೈಯೆಸ್ಟ್ ಪವರ್ 2 ಇದ್ದರೆ ಅದಕ್ಕೇನು ಕರೀತಾರೆ? ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣ ಅಂತ ಕರೀತಾರೆ. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇರ್ತೈತೆ ವರ್ಗ ಸಮೀಕರಣದ. ಇಲ್ಲಿ ನೋಡ್ಬೋದು ನೀವು, ax² + bx + c. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್. ಇದು ಯಾವಾಗಲೂ ತಲೆಯಲ್ಲಿರಬೇಕು, ಇದು ಒಟ್ಟೆ ಚೇಂಜ್ ಆಗಂಗಿಲ್ಲ. ax² + bx + c ಅನ್ನೋದು ಇದೇನೈತಿಲ್ಲ ಸ್ಟ್ಯಾಂಡರ್ಡ್ ಫಾರ್ಮ್. ಇದರಲ್ಲಿ a ಅನ್ನೋದೇನೈತೆ x² ಕೋಎಫಿಷಿಯೆಂಟ್ ಅಂದರೆ ಇದ್ರ ಮುಂದ್ಗಡೆ ಇರ್ತಕ್ಕಂಥದ್ದು ಇಂಟು ಫಾರ್ಮೇಷನಲ್ಲಿ ಇರುತ್ತೆ. ಇದೆಲ್ಲ ನಿಮ್ಮ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಇದೇನು ಭಾಳ ಡಿಫಿಕಲ್ಟ್ ಟಾಪಿಕ್ ಇಲ್ಲ. ಬಿ ಅನ್ನೋದೇನೈತೆ ಎಕ್ಸ್ದು ಕೋಎಫಿಷಿಯೆಂಟ್, ಸಿ ಅನ್ನೋದೇನದ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್, ಇದ್ರ ಮುಂದೆ ಯಾವುದೇ ರೀತಿ ಇದು ಇಲ್ಲ, ವೇರಿಯಬಲ್ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಏನೈತೆ ಹೇಳಿದ್ದೆ ನಾನು, a = 0. ಏನೇ 0 ಐತೆ ಅಂದರೆ ಇದು ಲೀನಿಯರ್ ಇಕ್ವೇಷನ್ ಆಗಿಬಿಡುತ್ತೆ. ಯಾಕಂದರೆ ಎಕ್ಸ್ ಒಂದೇ ಉಳಿತೈತಿ, ಹೈಯೆಸ್ಟ್ ಪವರ್ 1 ಬರ್ತದೆ. ಹೈಯೆಸ್ಟ್ ಪವರ್ 1 ಇದ್ದರೆ ಅದು ಲೀನಿಯರ್ ಇಕ್ವೇಷನ್. ಅದಕ್ಕೋಸ್ಕರ a = 0, b can be 0, c can be 0. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರ ಒಂದು ಯಾವ ರೀತಿ ಇಕ್ವೇಷನ್ ಫಾರ್ಮೇಷನ್ ಆಗುತ್ತೆ ಅಂದರೆ x² + 2x + 6 = 0. ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನೇ. x² + 2x = 0, ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್ನೇ. x² + 2 = 0, ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್ನೇ. ಅಥವಾ x² = 16, ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್. ಇವೆಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಎಕ್ಸಾಂಪಲ್. ಯಾಕಂದರೆ ಎಕ್ಸ್ದ ಪವರ್ ಹೈಯೆಸ್ಟ್ ನಮಗೆ 2 ಇರೋದು, 2ನೇ ಹಾಕಬೇಕು. 2 ಇರೋದ್ರಿಂದ ಏನೇನು ವ್ಯಾಲ್ಯೂಗಳು ಬರ್ತವೆ ಅನ್ನೋದನ್ನು ನೋಡೋಣ. ಇವಾಗ 2ದ ಕಡೆ ಬರೋಣ. ಇವಾಗ ಈ ಕ್ವಾಡ್ರಾಟಿಕ್ ಇಕ್ವೇಷನ್ದು ನೇಚರ್ ಆಫ್ ರೂಟ್ಸ್ಗಳು ಬರ್ತವೆ. ನೇಚರ್ ಆಫ್ ರೂಟ್ಸ್ಗಳು ಯಾವ ರೀತಿ ಇರ್ತವೆ ಅನ್ನೋದು ನೋಡೋಣ. ರೂಟ್ಸ್ಗಳನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಮೊದಲಿಂದ 8th ಗೊತ್ತಿರ್ತೈತೆ ನಿಮ್ಗೆ. ಅಲ್ಫಾ ಮತ್ತು ಬೀಟಾ ಅಂತೇಳಿ ಡಿನೋಮಿನೇಷನ್ ಮಾಡ್ತೀವಿ. ಅಲ್ಫಾ ಮತ್ತು ಬೀಟಾ. ರೂಟ್ಸ್ ಅಂತಂದ್ರೆ ಏನು? ಈ ಎಕ್ಸ್ದ ವ್ಯಾಲ್ಯೂ ಬರ್ತಾವಲ್ಲ, ಎಕ್ಸ್ದ ವ್ಯಾಲ್ಯೂಗಳಿಗೆ ರೂಟ್ಸ್ ಅಂತ ಕರೀತಾರೆ. ಎಕ್ಸ್ದ ವ್ಯಾಲ್ಯೂಗಳಿಗೆ ರೂಟ್ಸ್ ಅಂತ ಕರೀತಾರೆ. ಅಂದರೆ ಕ್ವಾಡ್ರಾಟಿಕ್ ಲೀನಿಯರ್ ಇಕ್ವೇಷನ್ ಇರ್ತೈತಲ್ಲ, ಲೀನಿಯರ್ ಇಕ್ವೇಷನಲ್ಲಿ ರೂಟ್ಸ್ಗಳು ಒಂದೇ ಬರ್ತವೆ. ಇವಾಗ ಎಕ್ಸ್ ಏನು ಬರ್ತೈತೆ, 1 ಸೆಕೆಂಡ್, 2x + 3 = 9 ಅಂತೇಳಿ ಒಂದು ಇದೇನೈತೆ, ಇದು ಲೀನಿಯರ್ ಇಕ್ವೇಷನ್ ಐತೆ. ಇದರ ರೂಟ್ಸ್ಗಳು ಅಂದರೆ ರೂಟ್ಸ್ ಅಂದ್ರೆ ಏನು? ಎಕ್ಸ್ದ ವ್ಯಾಲ್ಯೂ. ರೂಟ್ಸ್ ಏನಂತ ಕರೀತಾರೆ? ಎಕ್ಸ್ ವ್ಯಾಲ್ಯೂ. ನೆನಪಿರಲಿ, ಎಕ್ಸ್ದ ವ್ಯಾಲ್ಯೂ ಎಷ್ಟು ಬರ್ತವೆ? ಲೀನಿಯರ್ ಇಕ್ವೇಷನ್ ಪವರ್ 1 ಇರೋದು. ಇದರಲ್ಲಿ 3 ಈಚೆ ಕಡೆ ಹೋಯ್ತೇನೆ ಬರ್ತದೆ. 2x = 3 ಈ ಕಡೆ ಹೋಗಿ 9 ಅಲ್ಲಿ 3 ಹೋದರೆ 6 ಬಂತು. x = 6/2. ಎಕ್ಸ್ದ ವ್ಯಾಲ್ಯೂ ಏನು ಬಂತು? 3 ಬಂತು. ಎಕ್ಸ್ದ ವ್ಯಾಲ್ಯೂ ಏನು ಬಂತು? 3 ಬಂತು. ಒಂದೇ ವ್ಯಾಲ್ಯೂ ಬಂತು. ಎಕ್ಸ್ದು ಒಂದು ಫಿಕ್ಸ್ ವ್ಯಾಲ್ಯೂ ಬಂತು. ಅದಕ್ಕೋಸ್ಕರ ಲೀನಿಯರ್ ಇಕ್ವೇಷನ್ದು ಪವರ್ 1 ಐತೆ. ಅದಕ್ಕೋಸ್ಕರ ಅದರ ರೂಟ್, ಅದರ ಎಕ್ಸ್ ವ್ಯಾಲ್ಯೂ ಏನು ಬರ್ತೈತಿ? ಒಂದೇ ಬರುತ್ತೆ. ಬಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಪವರ್ 2 ಐತೆ. ಅದಕ್ಕೋಸ್ಕರ ರೂಟ್ಸ್ಗಳು 2 ಬರ್ತವೆ. ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಪವರ್ 2 ಇರೋದ್ರಿಂದ, ಹೈಯೆಸ್ಟ್ ಪವರ್ 2 ಇರೋದ್ರಿಂದ ಇದ್ರ ರೂಟ್ಸ್ಗಳು ಅಂದರೆ ಎಕ್ಸ್ದ ವ್ಯಾಲ್ಯೂಗಳು, ಎಕ್ಸ್ ವ್ಯಾಲ್ಯೂ ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ 2 ಬರ್ತವೆ. ಅವುಗಳನ್ನು ನಾವೇನಂತೀವಿ? ಅಲ್ಫಾ ಮತ್ತು ಬೀಟಾ ಅಂತ ಕರಿತೀವಿ. ಅಲ್ಫಾ ಮತ್ತು ಬೀಟಾ ಅಂತ ಕರಿತೀವಿ. ಯಾಕಂದರೆ ಅವುಗಳನ್ನು ಒಂದು ಯಾವುದಾದ್ರೂ ಒಂದು ಹೆಸರಿಂದ ಕರೀಲೇಬೇಕು. ಅದಕ್ಕೋಸ್ಕರ ಅಲ್ಫಾ ಮತ್ತು ಬೀಟಾ ಅಂತೇಳಿ ನಾವು ರೂಟ್ಗಳನ್ನು ಕರಿತೀವಿ. ಓಕೆ, ಆ ರೂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇಲ್ಲಿ ಇನ್ನೊಂದು ಕ್ವಶನ್ಸಲ್ಲಿ. ಆ ರೂಟ್ಸ್ಗಳನ್ನೇ ಕಂಡುಹಿಡಿಯೋಕ್ಕೆ ಹಲವಾರು ರೀತಿಯ ಟೈಪ್ಸ್ಗಳಿದ್ದಾವೆ. ಯಾವುದೇ ಒಂದು ಇಕ್ವೇಷನ್ ಇರಲಿ, ಅದರ ರೂಟ್ಸ್ಗಳನ್ನು ಕಂಡುಹಿಡಿಯೋಕ್ಕೆ ಹಲವಾರು ರೀತಿಯಲ್ಲಿ ನಾವು ಕಂಡುಹಿಡಿತೀವಿ. ಒಂದು ಇಕ್ವೇಷನ್ ಬರೀತೀನಿ ನಾನು. ಒಂದು ಇಕ್ವೇಷನ್ x² - 5x + 6 = 0 ಅಂತ ಬರೆದೆ. ಇದನ್ನು ಹಲವಾರು ರೀತಿಯಿಂದ ನಾವು ಇದರ ರೂಟ್ಸ್ಗಳನ್ನು ಕಂಡುಹಿಡಿಬೋದು. ರೂಟ್ಸ್ ಅಂದರೆ ಎಕ್ಸ್ದ ವ್ಯಾಲ್ಯೂ ಕಂಡುಹಿಡಿಬೋದು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಇರೋದ್ರಿಂದ ಎಕ್ಸ್ದ ವ್ಯಾಲ್ಯೂ ಏನು ಬರ್ತವೆ? 2 ಬರ್ತವೆ. x1 x2 ಅಂತ. x2 x1 ಬರೀದ ಅವಶ್ಯಕತೆ ಇಲ್ಲ. ಎಕ್ಸ್ ವ್ಯಾಲ್ಯೂ 2 ಬರ್ತವೆ. ಇಲ್ಲಿ ಹಲವಾರು ಮೆಥಡ್ಗಳ ಮೂಲಕ ನಾವು ಡಿಸ್ಕಸ್ ಮಾಡ್ಬೋದು. ಇದರ ರೂಟ್ಸ್ಗಳನ್ನು ಕಂಡುಹಿಡಿಬೋದು. ಒಂದನೇದ್ದು ಯೂನಿವರ್ಸಲ್ ಫಾರ್ಮುಲಾ ಅಂತ ಬರುತ್ತೆ. ಅದು ಯಾವುದು? ಇಲ್ಲಿ ಕಾಣಿಸ್ತದೆಲ್ಲ, ಶ್ರೀಧರಾಚಾರ್ಯ ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ರೂಟ್ಸನ್ನು ನಾವು ಯಾವುದೇ ಇಕ್ವೇಷನ್ ಇರಲಿ ಅದರ ರೂಟ್ಸನ್ನು ಕಂಡುಹಿಡಿಬೋದು. ಇದನ್ನು ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕರೀತಾರೆ. ಇದು ಶ್ರೀಧರಾಚಾರ್ಯ ಅವರು ಕೊಟ್ಟಿರ್ತಕ್ಕಂಥ ಫಾರ್ಮುಲಾ. ಓಕೆ, ಈ ಫಾರ್ಮುಲಾದಲ್ಲಿ ಏನಿದೆ? ಬಿ ಐತೆ, ಎ ಐತೆ, ಸಿ ಐತೆ. ಈ ಎಲ್ಲ ವ್ಯಾಲ್ಯೂಗಳು ನಮಗೆ ಕೋಎಫಿಷಿಯೆಂಟ್ ವ್ಯಾಲ್ಯೂಗಳ ಆಧಾರದ ಮೇಲೆ ನಾವು ಕಂಡುಹಿಡಿತೀವಿ. ಬಟ್ ಇಲ್ಲಿ ನಮಗೆ ಬಿ ಎ ಇದು ಸ್ಟ್ಯಾಂಡರ್ಡ್ ಫಾರ್ಮೇಷನಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಫ್ ದ ಇಕ್ವೇಷನ್ ಏನೈತೆ? ax² + bx + c = 0 ಇದೆ.
ಇಲ್ಲಿ ಎದ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಎಕ್ಸ್ದ ಮುಂದೆ ಏನೂ ಇಲ್ಲ ಅಂತಂದರೆ ಎ ಇಸ್ ಈಕ್ವಲ್ಸ್ ಟು 1 ಆಯ್ತು. ಎಕ್ಸ್ದ ಮುಂದೆ 5 ಅದ, ಬಟ್ ಇದು ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಅದಕ್ಕೋಸ್ಕರ ಈ ಪೂರ ಎಲ್ಲ ವ್ಯಾಲ್ಯೂ ತೊಗೊಂಡ್ಬಿಡೋದು. ಬಿದ ವ್ಯಾಲ್ಯೂ ಏನಾಗುತ್ತೆ, ಬಿದ ವ್ಯಾಲ್ಯೂ -5 ಆಗುತ್ತೆ. ಸಿ ಏನೈತೆ, ಸಿ ಇಸ್ ಈಕ್ವಲ್ ಟು 6 ಆಯ್ತು. ಇವೆಲ್ಲ ವ್ಯಾಲ್ಯೂ ಇದರಲ್ಲಿ ಹಾಕ್ರಿ. ಇವಾಗ ಬಿದ ವ್ಯಾಲ್ಯೂ -5 ಐತಿ, -5 ಅಂದ್ರೆ ಇದರೊಳಗೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -5 ಪ್ಲಸ್ ಆರ್ ಮೈನಸ್ ಯಾಕೆ ಬರಿತೀವಿ ಅಂತಂದರೆ ಯಾವಾಗಲೂ 2 ರೂಟ್ ಬರ್ತಾವೆ ಅಂತ ನಾನು ಹೇಳಿದ್ದೆ. ಹೆಂಗೆ 2 ರೂಟ್ ಫಾರ್ಮ್ ಆಗ್ತವೆ ನೋಡೋಣ. ಇವಾಗ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ -5 ಹೋಲ್ ಸ್ಕ್ವೇರ್ ಮೈನಸ್ 4ac 4 ಇಂಟು ಎ ಅಂದ್ರೆ ಏನದ 1 ಅದ, ಸಿ ಅಂದ್ರೆ ಏನದ 6 ಅದ, ಡಿವೈಡೆಡ್ ಬೈ 2a 2 ಇಂಟು ಎ ವ್ಯಾಲ್ಯೂ 1 ಅದ, ಇಷ್ಟೇ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 5 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ 5 ಸ್ಕ್ವೇರ್ 5 25 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 25 ಮೈನಸ್ 4 24 ಮೈನಸ್ 24 ಆಯಿತು ಅಂಡರ್ ರೂಟ್ ಆಫ್ ಡಿವೈಡೆಡ್ ಬೈ 2 ಆಯಿತು. ಇದರದ್ದು 2 ರೂಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಒಂದ್ಸರಿ ಇಲ್ಲಿ ಪ್ಲಸ್ ತಗೊಳ್ರಿ, ಒಂದ್ಸರಿ ಮೈನಸ್ ತಗೊಳ್ರಿ, ಆಮೇಲೆ ಬಿಡಿಸ್ರಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಪ್ಲಸ್ ಅಂಡರ್ ರೂಟ್ ಆಫ್ 1 ಅದಲ್ಲ, ಪ್ಲಸ್ ಆರ್ ಮೈನಸ್ ಇನ್ನೊಂದು ಸ್ಟೆಪ್ ಬರೋಣ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ 25ರಲ್ಲಿ 24 ಹೋದರೆ 1 ಬರುತ್ತೆ, ಡಿವೈಡೆಡ್ ಬೈ 2. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಪ್ಲಸ್ ಆರ್ ಮೈನಸ್ 1/2 ಆಗುತ್ತೆ. ಇವಾಗ ಒಂದ್ಸರಿ ಪ್ಲಸ್ ಮಾಡಿರಿ, ಒಂದ್ಸರಿ ಮೈನಸ್ ಮಾಡಿರಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಪ್ಲಸ್ 1/2, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ 1/2. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಪ್ಲಸ್ 1 ಅಂದರೆ 6/2, ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ 5 ಮೈನಸ್ 1 ಅಂದರೆ 4/2. ಎಕ್ಸ್ ವ್ಯಾಲ್ಯೂ ಏನು ಬಂತು 3, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂತು 2. 2 ವ್ಯಾಲ್ಯೂಗಳು ಬಂತು. ಬೇಕಿದ್ರೆ ಇದರಲ್ಲಿ 2ರಲ್ಲಿ ಒಂದು ಇದರಲ್ಲಿ ಹಾಕಿ ನೋಡ್ರಿ, ಹಾಕಿದಾಗ ಇಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು, ಕೊನೆಗೆ 0 ಬರಬೇಕು. ಎಕ್ಸ್ ವ್ಯಾಲ್ಯೂ 2 ಬರ್ತವೆ, ಯಾಕಂತಂದರೆ ಎಕ್ಸ್ 2 ಯಾಕೆ ಬಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ 2 ಬಂದು. ಇವಾಗ ಬೇಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ ಎಲ್ಲೋ ಚೆಕ್ ಮಾಡಿ ನೋಡ್ಕೊಡ್ರಿ. ಎಕ್ಸ್ ವ್ಯಾಲ್ಯೂ 3 ಹಾಕ್ರಿ, 1ನೇದಕ್ಕೆ ಇಲ್ಲಿ 3 ಹಾಕಿದ್ರೆ ಈ ಕಡೆ ಕೊನೆಗೆ 0 ಬರಬೇಕು. 3 ಅಂದರೆ 3 3 ಇಸ್ 9, ಇಲ್ಲಿ 9 ಬಂತು. 5 3 15 ಮೈನಸ್ 15 ಬಂತು, ಪ್ಲಸ್ 6 ಐತೆ. 9ರಲ್ಲಿ 5 ಸೇರಿಸಿದ್ರೆ 15 ಪ್ಲಸ್ 15 ಮೈನಸ್ 15 0. ಇಕ್ವೇಷನ್ ಸ್ಯಾಟಿಸ್ಫೈಡ್. 2 ಹಾಕಿ ನೋಡ್ರಿ, 2 4 ಮೈನಸ್ 5 2 10 ಬರುತ್ತೆ, ಪ್ಲಸ್ 6 ಪ್ಲಸ್ 6 ಪ್ಲಸ್ 4 10 ಆಯಿತು, 10 ಮೈನಸ್ 10 0. ಇದು ಕೂಡ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು. ಅಂದರೆ ಇದು 2 ರೂಟುಗಳು ಈ ರೀತಿ ಅದು ಎಕ್ಸ್ ಇಸ್ ಈಕ್ವಲ್ಸ್ ಟು 3, ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ರೀತಿ ಇದನ್ನು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇದಕ್ಕೆ ಇನ್ನೊಂದು, ಇದು ಶ್ರೀಧರಾಚಾರ್ಯ ಫಾರ್ಮುಲಾದ ಮೇಲೆ ಸಾಲ್ವ್ ಮಾಡೋದಾಯಿತು. ಇದ್ರದ್ದು ಇನ್ನೊಂದು ಮೆಥಡ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಬರ್ತೈತೆ. ಆ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಕೂಡ ನಾವು ಸಾಲ್ವ್ ಮಾಡ್ಬೋದು. 1 ಸೆಕೆಂಡ್ ನೋಡೋಣ ಫ್ಯಾಕ್ಟರೈಸೇಷನ್ ಮೆಥಡ್. ಆಮೇಲೆ ಓಕೆ, ಇದು ಶ್ರೀಧರಾಚಾರ್ಯ ಫಾರ್ಮುಲಾ ಆಯ್ತಾ, ಇಲ್ಲೇ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನು ನೋಡೋಣ. 1 ಸೆಕೆಂಡ್. ಈ ಕ್ವಶನ್ಗೆ ಬಂದರೆ ಇದರಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡನ್ನು ನೋಡೋಣ. ಅದಕ್ಕಿಂತ ಮೊದಲು ಫ್ಯಾಕ್ಟರೈಸೇಷನ್ ಮೆಥಡ್ಗಿಂತ ಮೊದಲು ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪ್ಸ್ಗಳು ಬರ್ತವೆ, ಅದನ್ನು ನೋಡೋಣ. ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಟೈಪ್ಸ್ಗಳು ಯಾವ ರೀತಿ ಇರ್ತಾವೆ ಅಂದರೆ, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇರೋದ್ರಿಂದ ಇದನ್ನು ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೀತಾರೆ. ಕಂಪ್ಲೀಟ್ ಇದರಲ್ಲಿ ಎಲ್ಲ ಇದ್ದಾವೆ, ಎಕ್ಸ್ ಕೊಯಿಫಿಷಿಯೆಂಟ್ಗಳು ಎಲ್ಲ ಇದ್ದಾವೆ, ಏನೂ ಐತೆ, ಇಲ್ಲಿ ಬಿನೂ ಐತೆ, ಇಲ್ಲಿ ಸಿನೂ ಐತೆ, ಈ 3 ಕೊಯಿಫಿಷಿಯೆಂಟ್ ಇದ್ದರೆ ಇದನ್ನು ಕಂಪ್ಲೀಟ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಇಲ್ಲಿ ಏನೂ ಐತೆ, ಎ ಅಂದರೆ 1 ಐತೆ, ಇಲ್ಲಿ ಬಿ ಅಂದರೆ 5 ಅದ, ಸಿ ಅಂದರೆ 6 ಅದ, 3 ಇರೋದರಿಂದ ಇದರ ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೀತಾರೆ. ಇನ್ಕಂಪ್ಲೀಟ್ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮುಂದಿನ ಕೊಯಿಫಿಷಿಯೆಂಟ್ ಎ ಅದ, ಎದ ವ್ಯಾಲ್ಯೂ ಅದ, ಬಿದ ವ್ಯಾಲ್ಯೂ ಇಲ್ಲೇ ಇಲ್ಲ, ಇಲ್ಲಿ ಇನ್ನೊಂದು ಬಿ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಇದು ಇನ್ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇಲ್ಲಿ ಕೂಡ ನೋಡ್ರಿ, x² ಪ್ಲಸ್ 4x ಐತೆ, ಬಟ್ ಇಲ್ಲಿ ಸಿನೇ ಇಲ್ಲ, ಅದಕ್ಕೋಸ್ಕರ ಇದು ಕೂಡ ಇನ್ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್. ಬಟ್ ಇದು ಕರೆಕ್ಟ್ ಇಕ್ವೇಷನ್ ಐತೆ, ಇದು ಕೂಡ ಕರೆಕ್ಟ್ ಇಕ್ವೇಷನ್, ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್, ಬಟ್ ಇದು ಇನ್ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್. ಅಷ್ಟೇ ನೆನ್ಪಿಟ್ಕೊಂಡ್ರೆ, ಇದರಲ್ಲಿ ಏನು ಅಷ್ಟು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ನಾನೇನು ಹೇಳಿದೆ, ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಸಾಲ್ವ್ ಮಾಡೋದು ಅಂತ ಹೇಳಿದೆ. ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಒಂದು ಸಾಲ್ವ್ ಮಾಡಿ ನೋಡೋಣ. ಫ್ಯಾಕ್ಟರೈಸೇಷನ್ ಮೂಲಕ x², 1 ಸೆಕೆಂಡ್, x² ಮೈನಸ್ 5x ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಯಾವ ರೀತಿ ಮಾಡ್ತೀವಿ, ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಅಂದರೆ ಈ ಸಿ ಅನ್ನೋದು ಏನೈತಲ್ಲ, ಸಿ ಅನ್ನೋದು ಯಾವಾಗಲೂ ಸಿ ಇಸ್ ಈಕ್ವಲ್ಸ್ ಟು, ಇಟ್ ಈಸ್ ಅ ಮಲ್ಟಿಪಲ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ, ಇದ್ರ 2ರದು
ಸಿ ಏನೈತಲ್ಲ ಈ ವ್ಯಾಲ್ಯೂ ಇದು ಅಲ್ಫಾ ಬೀಟಾ ಅಂದ್ರೇನು ರೂಟ್ಸ್ಗಳ ಮಲ್ಟಿಪ್ಲಿಕೇಶನ್, ನೆಗೆಟಿವ್ ರೂಟ್ಸ್ಗಳ ಮಲ್ಟಿಪ್ಲಿಕೇಶನ್. ಅಲ್ಫಾ ಬೀಟಾದಲ್ಲ, ಎರಡು ನಂಬರ್ಸ್ಗಳ ಮಲ್ಟಿಪ್ಲಿಕೇಶನ್ ಇರ್ತೈತೆ ಇದು ಸಿ ಅಂತಂದರೆ. ಆ ಎರಡು ನಂಬರ್ಸ್ಗಳನ್ನು ಆ್ಯಡ್ ಮಾಡಿದಾಗ ಈ ನಂಬರ್ ಬರಬೇಕು, ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮಲ್ಟಿಪಲ್ ಮಾಡಿದಾಗ ಈ ನಂಬರ್ ಬರಬೇಕು. ಆ್ಯಡ್ ಮಾಡಿದಾಗ 5x ಬರಬೇಕು, ಮಲ್ಟಿಪಲ್ ಮಾಡಿದಾಗ 6 ಬರಬೇಕು. ಅಂತ ಎರಡು ನಂಬರ್ಗಳು ಯಾವ್ಯಾವ? 3 2 6, 3 2 ಸೇರಿಸಿದ್ರೆ 5 ಬರುತ್ತೆ. 3 ಇಂಟು 2 6 ಬರುತ್ತೆ, 2 ಸೇರಿಸಿದ್ರೆ 5 ಬರುತ್ತೆ. ಇವೆರಡನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗ ಅವಾಗ ಏನು ಬರಿತೀವಿ ನಾವು? ಇವಾಗ ಇಲ್ಲಿ ಮೈನಸ್ ಸಿಂಬಲ್ ಮಧ್ಯ ಬಂತು, ಇಲ್ಲಿ ಪ್ಲಸ್ ಬಂದದ ಅಂದಮೇಲೆ ಎರಡು ಮೈನಸ್ ಸಿಂಬಲಿಂದನೇ ಆ್ಯಡ್ ಆಗಬೇಕು. ಇವಾಗ ಇದು ಸಾಲ್ವ್ ಮಾಡ್ತಾ ಹೋದಂತೆ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ಯಾವ ರೀತಿ ಬರ್ತಿದ್ದೀವಿ ನಾವು? x² ಮೈನಸ್ 3x ಮೈನಸ್ 2x ಪ್ಲಸ್ 6 = 0 ಅಂತ ಬರೆದು ಇದರ x ಕಾಮನ್ ತೊಗೋತಿದ್ವಿ. ಕಾಮನ್ ತೊಗೊಂಡಾಗ ಇಲ್ಲಿ x ಉಳಿತು, ಮೈನಸ್ 3 ಉಳಿತು. ಇದರ -2 ಕಾಮನ್ ತೊಗೋತಿದ್ವಿ. ತೊಗೊಂಡಾಗ ಇಲ್ಲಿ x ಉಳಿತು, -2 ಹೋದಾಗ ಇಲ್ಲಿ ಏನು ಬರ್ತೈತಿ? 3 2 6 ಅಂದರೆ 3 ಬರ್ತಿತ್ತು, -3 ಬರ್ತಿತ್ತು, =0. ಇದೇ ರೀತಿ ಹೆಂಗೆ ಬರ್ತಿದ್ದೀವಿ ನಾವು? ಈಗ ಹೊರಗಡೆ ಬರ್ತಿದ್ದೀವಿ. x - 2 ಇದು ಹೇಳ್ತಿದ್ದಾಗ ಬರ್ತಿದ್ದು ಹೇಳ್ತಿರೋದು ನಾನು. x - 3 =0 ಬರ್ತಿದ್ವಿ. ಈ ರೀತಿ ಬರೆದಾಗ x - 2 = 0 ಆ್ಯಂಡ್ x - 3 = 0 ಅಂತ ಬರೋದು. x ವ್ಯಾಲ್ಯೂ ಏನು ಬರ್ತಿದ್ವಿ ಇಲ್ಲಿ? x ವ್ಯಾಲ್ಯೂ -2 ಈ ಕಡೆ +2 ಆಗ್ತಿತ್ತು, x = 2 ಆಗ್ತಿತ್ತು. ಇದರಲ್ಲಿ -3 ಇರೋದು ಈ ಕಡೆ ಬಂದು +3 ಆಗ್ತಿತ್ತು, x = 3 ಅಂತೇಳಿ ಈ ರೀತಿ ಬರಿತಿದ್ವಿ. ಇದು ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ. ಬಟ್ ನಾವು ಈ ಬ್ಯಾಂಕ್ ಎಕ್ಸಾಮ್ಸ್ಗಳಲ್ಲಿ ಡೈರೆಕ್ಟಾಗಿ ಮಾಡ್ತೀವಿ. ಡೈರೆಕ್ಟಾಗಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೋಡೋಣ ಇವಾಗ. ಡೈರೆಕ್ಟಾಗಿ ಯಾವ ರೀತಿ ಮಾಡಬೇಕು? ಫ್ಯಾಕ್ಟರೈಸೇಷನ್ ಮೆಥಡ್ ಇಲ್ಲದೇನೆ ಡೈರೆಕ್ಟ್ ಯಾವ ರೀತಿ ಮಾಡಬೇಕು? ಓಕೆ, ಅದೇ ಕ್ವಶನಲ್ಲಿ ಇಲ್ಲಿ ಬಂದರೆ ಡೈರೆಕ್ಟಾಗಿ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಇದೈತಲ್ಲ ಇಕ್ವೇಷನ್, ಮಲ್ಟಿಪಲ್ ಮಾಡಿದಾಗ 6 ಬರಬೇಕು, ಆ್ಯಡ್ ಮಾಡಿದಾಗ 5x ಬರಬೇಕು. ಮೈನಸ್ ಪ್ಲಸ್ ಇರೋದ್ರಿಂದ ಇದ್ರ ಸಿಂಬಲ್ಸ್ಗಳ ಆಧಾರದ ಮೇಲೆ ನಾನು ಹೇಳ್ತೀನಿ. ಇವಾಗ ಜಸ್ಟ್ ಡೈರೆಕ್ಟ್ ಇಕ್ವೇಷನನ್ನು ಕಂಡುಹಿಡಿಯೋದು ನೋಡ್ಕೊಡ್ರಿ. ಸಿಂಬಲ್ ಆಧಾರದ ಮೇಲೆ ಯಾವ ರೀತಿ ಅನ್ನೋದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 6x ಐತೆ. ಇದು ಎರಡು ಪ್ರಾಡಕ್ಟ್ಗಳು, ಎರಡು ನಂಬರ್ಸ್ಗಳ ಮಲ್ಟಿಪಲ್ ಮಾಡಿದಾಗ 6 ಬರುತ್ತೆ. ಆ ಎರಡು ನಂಬರ್ಗಳನ್ನು ಆ್ಯಡ್ ಮಾಡಿದಾಗ 5 ಬರುತ್ತೆ ಅಂತ ಹೇಳಿದ್ದೆ ನಾನು. ಎರಡು ನಂಬರ್ಗಳನ್ನ ಮಲ್ಟಿಪಲ್ ಮಾಡಿದಾಗ 6, ಆ್ಯಡ್ ಮಾಡಿದಾಗ 5. ಅಂತ ಎರಡು ನಂಬರ್ಗಳು ಏನದಾವ? 2 ಮತ್ತು 3. 2 ಮತ್ತು 3 ಇದ್ದಾಗ ಇಲ್ಲಿ ಈ ಸಿಂಬಲ್ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇತ್ತಂದ್ರೆ ಎರಡರದ್ದು ಡೈರೆಕ್ಟಾಗಿ ಪ್ಲಸ್ಸೇ ಬರ್ತೈತಿ. ಇದರ ಆನ್ಸರ್ 2 ಆ್ಯಂಡ್ 3 ಡೈರೆಕ್ಟ್ ಆನ್ಸರ್. ಇದರ ಎಕ್ಸ್ದ ರೂಟ್ಗಳು 2 ಮತ್ತು 3 ಈ ರೀತಿ ಡೈರೆಕ್ಟ್ ಬರಿಬೋದು ನಾವು. ಇದು ನಿಮಗೆ ಪ್ರಾಕ್ಟೀಸ್ ಮಾಡಿದಂತೆ ಬರ್ತೈತಿ. ಮುಂದೆ ಒಂದು 2-3 ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ. ಇನ್ನೂ ಡಿಟೇಲಾಗಿ ಡಿಸ್ಕಸ್ ಮಾಡೋದಿದೆ ಪ್ರತಿಯೊಂದು ಸಿಂಬಲ್ ಆದ್ರ ಮೇಲೆ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ಬರೋಣ. ಅಲ್ಫಾ ಬೀಟಾ ಅಂತ ಹೇಳಿದ್ದೆ ನಾನು. ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್ಗಳಂತ ಬರ್ತಾವೆ. ಈಗ ರೂಟ್ಸ್ ಅಂದರೆ ಏನಂತ ಗೊತ್ತಾಗಿದೆ ನಮಗೆ. ಅದಾದ ನಂತರ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್ಗಳು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಕ್ವಶನ್ಸ್ಗಳಲ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ ಹೆಂಗೆ ಕೊಡ್ತಾನಂದ್ರೆ ರೂಟ್ಸ್ಗಳ ವ್ಯಾಲ್ಯೂ ಕೊಡೋಂಗಿಲ್ಲ, ಕೋಎಫಿಷಿಯಂಟ್ ಕೂಡ A B ಕೊಡ್ತಾನೆ, ಇನ್ಕಂಪ್ಲೀಟ್ ನಿಮ್ದು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಡ್ತಾನೆ. ಆ ಟೈಮಲ್ಲಿ ಏನು ಮಾಡಬೇಕು? ಸಮ್ ಆಫ್ ದ ರೂಟ್ಸ್ ಕೊಡ್ತಾನೆ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಕೊಡ್ತಾನೆ. ಅದರ ಮೇಲೆ ರೂಟ್ಸ್ ಕಂಡುಹಿಡಬೇಕು ನೀವು. ಆ ರೂಟ್ಸ್ಗಳನ್ನು ಕಂಡುಹಿಡಿದು ಆಮೇಲೆ ಆ ರೂಟ್ಸ್ಗಳನ್ನು ಅದರಲ್ಲಿ ಅಪ್ಲೈ ಮಾಡಿ ಆಮೇಲೆ ಆನ್ಸರ್ ಕಂಡುಹಿಡಿದಿರ್ತೈತೆ. ಮುಂದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅವಾಗ ಡೀಟೇಲಾಗಿ. ಓಕೆ, ಇಲ್ಲಿ ನೋಡೋಣ. ರೂಟ್ಸ್ಗಳನ್ನು ಅಲ್ಫಾ ಬೀಟಾ ಅಂತ ತೊಗೊಂಡಿವಿ. ಇದರ ರೂಟ್ಸ್ಗಳನ್ನು ಯಾವಾಗಲೂ ಸಮ್ ಆಫ್ ದ ರೂಟ್ಸ್, ಈ ರೂಟ್ಸ್ಗಳನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ? -b/a. ರೂಟ್ಸ್ಗಳ ವ್ಯಾಲ್ಯೂ ಏನಾಗುತ್ತೆ? -b/a. ಇಲ್ಲೇನೈತಿ ax² + bx + c ಐತಲ್ಲ. -b ಅಂದರೆ ಕಾಮನ್ ಎಕ್ಸ್ದು ಕೋಎಫಿಷಿಯಂಟ್. ಅದು ಎಕ್ಸ್ದು ಕೋಎಫಿಷಿಯಂಟ್ ಇಲ್ಲಿ ಪ್ಲಸ್ ಇತ್ತಂದರೆ ಮೈನಸ್ ತೊಗೋಬೇಕು, ಇಲ್ಲಿ ಮೈನಸ್ ಇತ್ತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈ ರೀತಿ ಇವಾಗ ಒಂದು ಎಕ್ಸಾಂಪಲ್ ಬರೆದಿದ್ದೆ ನಾನು ಆಗಲಿದೆ. x² - 5x + 6 = 0 ಅಂತ. ಇಲ್ಲಿ ಏನಾಗುತ್ತೆ? ರೂಟ್ಸ್ಗಳು ಏನೇನು ಬಂದಿವೆ ನಮಗಿಲ್ಲಿ? 2 ಆ್ಯಂಡ್ 3 ಅಂತೇಳಿ ಎರಡು ಎಕ್ಸ್ದು ರೂಟ್ಸ್ಗಳು ಬಂದಿದ್ದು. 2 ಆ್ಯಂಡ್ 3 ಎರಡು ರೂಟ್ಸ್ಗಳು ಬಂದಿದ್ದು. ಇವಾಗ ಇಲ್ಲಿ ಸಮ್ ಆಫ್ ದ ರೂಟ್ಸ್ ಏನಾಗುತ್ತೆ? ಸಮ್ ಆಫ್ ದ ರೂಟ್ಸ್ ಸಮ್ ಆಫ್ ದ ರೂಟ್ಸ್ = 3 + 2 5 ಆಯಿತು. ಪ್ರಾಡಕ್ಟ್ ಆಫ್ ದ ರೂಟ್ಸ್ = 6 ಆಯಿತು. ಅದನ್ನೇ ನಾವು ಇದು ಸಮ್ ಆಫ್ ದ ರೂಟ್, ಪ್ರಾಡಕ್ಟ್ ಆಫ್ ದ ರೂಟ್ ಡೈರೆಕ್ಟ್ ಫಾರ್ಮುಲಾ ಮೂಲಕ ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ಐತೆ ನೋಡ್ರಿ. ಅಲ್ಫಾ ಪ್ಲಸ್ ಬೀಟಾ ಎರಡನ್ನ ರೂಟ್ಸ್ಗಳಿಗೆ ಡಿನಾಮಿನೇಷನ್ ಕೊಟ್ಟಿವಿ. -b/a ಇದು ಸಮ್ ಆಫ್ ದ ರೂಟ್. ಸಮ್ ಆಫ್ ದ ರೂಟ್ ಅಲ್ಫಾ ಪ್ಲಸ್ ಬೀಟಾ ಅನ್ನೋದು ಎರಡು ರೂಟ್ಸ್ ಇದಾವೆ. ಈ ಎರಡು ರೂಟ್ಸ್ಗಳ ಸಮ್ ಏನಾಗಿದೆ? -b/a. b ಏನೈತೆ? -5. -5/a ಅಂದರೆ ಏನದು? 1. ಏನು ಇಲ್ಲ ಅಂದ್ರೆ 1 = ಇಂಟು ಮೈನಸ್ ಪ್ಲಸ್ ಆಯಿತು, 5 ಆಯಿತು. ಅದೇ ಇಲ್ಲಿ ಬಂದಿರೋದು. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನದ? ಅಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದ ರೂಟ್ = c/a.
C/A ಅಂದರೆ C ಅನ್ನೋದು 6 ಅದ ಡಿವೈಡೆಡ್ ಬೈ A ಅಂದ್ರೇನು 1 ಅದ 6/1 ಈಸ್ ಈಕ್ವಲ್ಸ್ ಟು 6. ಇದೇ ಇಲ್ಲಿ ಬಂದಿರೋದು. ಇಲ್ಲಿ ನೋಡ್ರಿ ಏನದ ಪ್ರಾಡಕ್ಟ್ ಆಫ್ ದ ರೂಟ್ ಈಸ್ ಈಕ್ವಲ್ ಟು 6. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಸಮ್ ಆಫ್ ದ ರೂಟ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್. ಇನ್ನೊಂದು ಇಲ್ಲಿ ಎಕ್ಸಾಂಪಲ್ ಐತೆ, ಅದರ ಆಧಾರದ ಮೇಲೆ ಬಿಡಿಸೋಣ. ಇನ್ನೊಂದು ಎಕ್ಸಾಂಪಲ್ ಏನೈತೆ, x² - 7x + 10. ಇದರಲ್ಲಿ ಇದನ್ನು ಫ್ಯಾಕ್ಟರೈಸೇಷನ್ ಮೂಲಕ ಸಾಲ್ವ್ ಮಾಡಿದಾಗ x² - 7x - 10 + 10 ಅದ ಈಸ್ ಈಕ್ವಲ್ಸ್ ಟು 0. ಇದರಲ್ಲಿ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 10 ಬರಬೇಕು, ಆ್ಯಡ್ ಮಾಡಿದಾಗ 7 ಬರಬೇಕು. ಅಂಥವು ಯಾವಿದಾವೆ? 5 2 5 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ 10 ಬರುತ್ತೆ. 5ರಲ್ಲಿ 2 ಸೇರಿಸಿದ್ರೆ 7 ಬರುತ್ತೆ. ಇಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ 2ರಲ್ಲೂ ಪ್ಲಸ್ ಬರುತ್ತೆ. ಇಲ್ಲಿ ಮೈನಸ್ ಪ್ಲಸ್ ಇರೋದ್ರಿಂದ 2 ಪ್ಲಸ್ ಬಂದು ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಡಿಸ್ಕಸ್ ಮಾಡ್ತೀನಿ. ಓಕೆ, ಇದ್ರ ರೂಟ್ಸ್ಗಳೇನಾದ್ರು 5 × 2 ಎಕ್ಸ್ದು ವ್ಯಾಲ್ಯೂ x = 5 × 2 5 × 2 ಅದು ಅಂದಮೇಲೆ ಇದನ್ನು ಸಮ್ ಆಫ್ ದ ರೂಟ್ ಯಾವ ರೀತಿ ಬರೀತೀರಿ ನೀವು? ಸಮ್ ಆಫ್ ದ ರೂಟ್ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ರೂಟ್ 5 + 2 7 ಆಯಿತು. ಅಲ್ಫಾ ಇಂಟು ಬೀಟಾ ಅಂದರೆ ಏನಾಯಿತು? ಪ್ರಾಡಕ್ಟ್ ಆಫ್ ದ ರೂಟ್ 5 2 10 ಆಯಿತು. ಇದನ್ನೇ ನಾವು ಈ ಫಾರ್ಮುಲಾದ ಮೂಲಕ ಮಾಡೋಣ. ಅಲ್ಫಾ ಪ್ಲಸ್ ಬೀಟಾ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a. ಇಲ್ಲಿ b/a ಅಂದರೆ ಮೈನಸ್ ಅಂದ್ರೆ 7 ಅದ. b ಅಂದ್ರೆ ಏನು? 7. -7 b ಅಂದರೆ -7 ಐತಿ. a ಅಂದ್ರೆ ಏನದ? 1 ಅದ. ಅಂದರೆ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಯಿತು? ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಆಯಿತು. ಅದನ್ನೇ ಇವಾಗ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು c/a ಅದ. c/a ಇರೋದ್ರಿಂದ ಇದೇನಾಗುತ್ತೆ? ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು c/a. c ಅಂದರೆ 10 ಅದ, 10/1 ಆಗುತ್ತೆ. ಸೊ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು 10 ಬಂತು. ಅದೇ ವ್ಯಾಲ್ಯೂ ಇಲ್ಲಿರೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಈ ಫಾರ್ಮುಲಾಗಳು ಹೆಲ್ಪ್ ಆಗ್ತವೆ. ಮುಂದೆ ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂತೆ ಈ ಪ್ರತಿಯೊಂದು ನಿಮ್ಗೆ ಯೂಸ್ ಆಗ್ತವೆ. ಅವಾಗ ನಿಮ್ಗೆ ಹೇಳ್ತೀನಿ ನಾನು ಯಾವ ರೀತಿ ಯೂಸ್ ಆಗ್ತವೆ ಅಂತೇಳಿ. ಓಕೆ, ಇವಾಗ ಬರೋಣ, ಈ ರೂಟ್ಸ್ಗಳ ನೇಚರ್ ಯಾವ ರೀತಿ ಇದೆ ಅಂತೇಳಿ ಕಂಡುಹಿಡಿಯೋದು ಯಾವ ರೀತಿ. ರೂಟ್ಸ್ಗಳ ನೇಚರ್ಸ್ಗಳನ್ನ ಜಸ್ಟ್ ನಮಗೆ ಕೆಲವೊಂದು ಕಡೆ ಜಸ್ಟ್ ವೆರಿಫಿಕೇಶನ್ ಮಾಡೋದಿರ್ತೈತೆ. ಯಾವ ರೀತಿ ರೂಟ್ಸ್ಗಳು ಬರ್ತವೆ? ರಿಯಲ್ ರೂಟ್ಸ್ಗಳು. ರಿಯಲ್ ಅಂತಂದ್ರೇನು? ಅವು ಎಕ್ಸಿಸ್ಟ್ ಇರ್ತಕ್ಕಂಥದ್ದು. ನಾನು ಅವಾಗಲೇ ಹೇಳಿದ್ದೆ ನಂಬರ್ ಸಿಸ್ಟಮ್ ಹೇಳುವಾಗ ರಿಯಲ್ ನಂಬರ್ಸ್ ಅಂದ್ರೇನು, ಇಮ್ಯಾಜಿನರಿ ನಂಬರ್ಸ್ ಅಂದ್ರೇನು, ಆ ರೀತಿ ಎಲ್ಲ ಹೇಳಿದ್ದೆ ನಾನು. ಇಮ್ಯಾಜಿನರಿ ನಂಬರ್ಸ್ ಎಕ್ಸಿಸ್ಟ್ ಇರೋಂಗಿಲ್ಲ. ರಿಯಲ್ ಅಂತಂದರೆ ಆ ನಂಬರ್ಸ್ಗಳು ಎಕ್ಸಿಸ್ಟ್ ಇರ್ತವೆ. 2 - 2 + 2 ರೂಟ್ಸ್ √2 √3 ಈ ರೀತಿ ಎಲ್ಲ ವ್ಯಾಲ್ಯೂಗಳವೆಲ್ಲ ಇಮ್ಯಾಜಿನರಿ ನಂಬರ್ ಅಲ್ಲ, ಅವು ರಿಯಲ್ ನಂಬರ್ಸ್ಗಳು. ಆ ರಿಯಲ್ ನಂಬರ್ಸ್ಗಳಿದ್ರೆ ಅವುಗಳನ್ನು ಯಾವ ರೀತಿ ಕಂಡುಹಿಡಿಯೋದು? ಇಮ್ಯಾಜಿನರಿ ನಂಬರ್ಸ್ ಬರ್ತಾವೋ ಅದು ಯಾವ ರೀತಿ ಕಂಡುಹಿಡಿಯೋದು? ಎರಡೂ ರೂಟ್ಸ್ಗಳು ಈಕ್ವಲ್ ಇರ್ತಾವೋ ಅದು ಯಾವ ರೀತಿ ಕಂಡುಹಿಡಿಯೋದನ್ನು ನಾವು ಡೀಟೇಲ್ ಆಗಿ ನೋಡೋಣ. ಯಾವ ರೀತಿ ಅದನ್ನು ಮಾಡಲಾಗತ್ತೆ ಇಲ್ಲಿ ನೋಡಬಹುದು. ಒಂದು ಡಿಸ್ಕ್ರಿಮಿನೆಂಟ್ ಅಂತ ಬರ್ತದೆ. ಡಿಸ್ಕ್ರಿಮಿನೆಂಟ್ ಇದು ಶ್ರೀಧರಾಚಾರ್ಯ ಫಾರ್ಮುಲಾ ಇಂದಾನೆ ಡಿರೈವ್ ಮಾಡಿರೋದು. ಡಿಸ್ಕ್ರಿಮಿನೆಂಟ್ ಮೂಲಕ ಆ ರೂಟ್ಸ್ಗಳು ಯಾವ ರೀತಿ ಇದಾವೆ, ಆ ರೂಟ್ಗಳು ಪಾಸಿಟಿವ್ ಇದಾವೋ, ನೆಗೆಟಿವ್ ಇದಾವೋ, ಈಕ್ವಲ್ ಇದಾವೋ, ಅಥವಾ ಆ ರೂಟ್ಸ್ಗಳು 0ಕ್ಕಿಂತ ದೊಡ್ಡವಿದಾವೋ. 0ಕ್ಕಿಂತ ದೊಡ್ಡದಿದ್ರೆ ರಿಯಲ್ ನಂಬರ್, 0ಕ್ಕಿಂತ ಕಡಿಮೆ ಮೈನಸ್ ಅಲ್ಲಿ ರೂಟ್ಸ್ಗಳಿದ್ರೆ ನೆಗೆಟಿವ್ ರೂಟ್ಸ್ಗಳಿದಾವೋ ಅಂತ ಕಂಡುಹಿಡಿಯಬಹುದು. ಅಥವಾ ಆ ರೂಟ್ಸ್ಗಳು ಏನಾರೆ ಇಮ್ಯಾಜಿನರಿ ಅಂದರೆ ಜಸ್ಟ್ ಈಗ ಇಮ್ಯಾಜಿನರಿ ನಂಬರ್ ಅಂದರೆ ಏನು ಹೇಳಿದ್ದೆ ನಾನು? ಅಯೋಟಾ ಬಗ್ಗೆ ಹೇಳಿದ್ದೆ ನಾನು. ಇಮ್ಯಾಜಿನರಿ ನಂಬರ್ಸ್ ಅಂದರೆ √-1 ಬಂದರೆ ಅದು ಅಯೋಟಾ. ರೂಟ್ ಒಳಗಡೆ ಮೈನಸ್ ವ್ಯಾಲ್ಯೂಗಳು ಬರ್ತಾ ಹೋದರೆ ಅವೆಲ್ಲ ಅಯೋಟಾ ಒಳಗಡೆ ಬರ್ತವೆ. ಆದ್ದರಿಂದ ಅವು ಇಮ್ಯಾಜಿನರಿ ನಂಬರ್ಸ್ಗಳು. ಆ ನಂಬರ್ಸ್ಗಳು ಎಕ್ಸಿಸ್ಟ್ ಇಲ್ಲ, ಆ ರೀತಿ ಅದಾವು ಅಂತೇಳಿ ಚೆಕ್ ಮಾಡೋದು. ಇಮ್ಯಾಜಿನರಿ ನಂಬರ್ಸ್ಗಳು ಬಂದು ಅಂದ ತಕ್ಷಣ ಅವಾಗ ನೀವೇನು ಮಾಡ್ತೀರಾ? ಅದು C&D ಆನ್ಸರ್ ನನ್ನ ಅಬ್ದಿಯಬ್ಬೋ ಅಥವಾ ಕಾಂಟ್ ಬಿ ಡಿಟರ್ಮೈನ್ಡ್ ಆ ಥರ ಆಪ್ಷನ್ ಹಾಕಿ ಮುಂದೆ ಹೋಗ್ತೀರಾ. ಇವೆಲ್ಲ ಮುಂದೆ ಕ್ವಶನ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಇವಾಗ ಜಸ್ಟ್ ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ತಾ ಹೋಗ್ರಿ. ಓಕೆ, ಇದು ಏನಿದೆ ಶ್ರೀಧರಾಚಾರ್ಯ ಫಾರ್ಮುಲಾ ಒಳಗಡೆನೆ ಬರ್ತಕ್ಕಂಥದ್ದು. ನಾವು ಓದಿದ್ವಲ್ಲ √b² - 4ac ಅಂತೇಳಿ. ಅದರ ಆಧಾರದ ಮೇಲೆ ಆ ಒಳಗಿರೋ √b² - 4ac ಅದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ. ಅದನ್ನು D ಇಂದ ಡಿನೋಟ್ ಮಾಡ್ತಾರೆ. D = b² - 4ac. ಡಿ ಅನ್ನೋದೇನು? ಡಿಸ್ಕ್ರಿಮಿನೆಂಟ್. ಆ √, ಒಳಗಿರತಕ್ಕಂಥ b² - 4ac ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇದ್ರೆ ಎರಡು ಬೇರೆ ಬೇರೆ ತರಹದ ರೂಟ್ಸ್ಗಳು ಬರ್ತವೆ. ಅವು ಎರಡು ರೂಟ್ಸ್ಗಳು ರಿಯಲ್ ನಂಬರ್ಸ್ಗಳಿರ್ತವೆ. ಇಮ್ಯಾಜಿನರಿ ನಂಬರ್ಸ್ ಇರಲ್ಲ, ರಿಯಲ್ ನಂಬರ್ಸ್ಗಳಿರ್ತವೆ. ಇನ್ನೊಂದು ಡಿ ಒಳಗೆ ಈ ಡಿಸ್ಕ್ರಿಮಿನೆಂಟ್ b² - 4ac ವ್ಯಾಲ್ಯೂ = 0 ಬಂದರೆ ಅದು ಏನಾಗುತ್ತೆ? 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ಗಳು, ಎರಡು ರಿಯಲ್ಲು ಮತ್ತು ಎರಡು ಈಕ್ವಲ್ ರೂಟ್ಸ್ಗಳು ಇರ್ತವೆ. ಎರಡು ಬೇರೆ ಬೇರೆ ರೂಟ್ಸ್ಗಳು ಇರೋಂಗಿಲ್ಲ. ಇನ್ನೊಂದು ಇಲ್ಲಿ ಕ್ವೆಶನ್ ನೋಡ್ಬೋದು, D <0. ಡಿ ಡಿಸ್ಕ್ರಿಮಿನೆಂಟ್ ಏನಿರ್ತದೆ <0 ಬಂದರೆ ಅದರ ವ್ಯಾಲ್ಯೂ ಏನಾಗುತ್ತೆ? ಇಮ್ಯಾಜಿನರಿ ನಂಬರ್ ಆಗುತ್ತೆ. ಇವು ಪ್ರತಿಯೊಂದು ಒಂದೊಂದು ಕೇಸ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಡಿ ಅಂತಂದರೆ ಡಿಸ್ಕ್ರಿಮಿನೆಂಟ್, ಬಿ ಅಂತಂದರೆ ಎಕ್ಸ್ದ ಕೋಎಫಿಷಿಯಂಟ್, ಎ ಅಂತಂದರೆ x² ಕೋಎಫಿಷಿಯಂಟ್, ಸಿ ಅಂತಂದ್ರೇನು? ಇಲ್ಲಿ ಸಿ. ಇದೆಲ್ಲ ನಾನು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲಿ ಒಂದನೇ ಕೇಸಿಗೆ ಬರೋಣ.
ಪಾಸಿಟಿವ್ ಡಿಸ್ಕ್ರಿಮಿನೆಂಟ್, ಅದಕ್ಕೆ ಯಾವ್ದು ಕರೀತಾರೆ, ಡಿ ಇಸ್ ಗ್ರೇಟರ್ ದ್ಯಾನ್ 0, 0ಕ್ಕಿಂತ ಜಾಸ್ತಿ ಇದ್ರೆ ಡಿದು ವ್ಯಾಲ್ಯೂ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ. ಡಿ ಅಂದ್ರೆ ಏನು, B²-4AC. ಈ B²-4AC ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇದ್ರೆ, ಇದಕ್ಕೆ ಗ್ರೇಟರ್ ಸಿಂಬಲ್ ಅಂತಾರೆ. 0ಕ್ಕಿಂತ ಜಾಸ್ತಿ ಅಂದರೆ 1 ಇರಲಿ, 2 ಇರಲಿ, 3 ಇರಲಿ, ಎಷ್ಟೋ ಇರಲಿ, 0ಕ್ಕಿಂತ ಜಾಸ್ತಿ ಇದೆ ಅಂತ ಕಂಡೀಷನ್ ತೊಗೊಳ್ಳೋಣ. ಆ ಥರದ್ದು ಒಂದು ಎಕ್ಸಾಂಪಲ್ ಇಲ್ಲಿ ಐತೆ. ಇದರ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿನೇ ಐತೆ. ಈ ಥರ ಇದ್ದಾಗ ರಿಯಲ್ ನಂಬರ್ಸ್ಗಳು ಬರ್ತಾವೆ, ಯಾವ ರೂಟ್ಸ್ಗಳು ಬರ್ತಾವೆ ನೋಡೋಣ. ನೇಚರ್ ಆಫ್ ರೂಟ್ಸ್ ಯಾವ ರೀತಿ ಇರ್ತೈತಿ ನೋಡೋಣ. ಇಲ್ಲಿ ನೋಡ್ರಿ, ಬಿದು ವ್ಯಾಲ್ಯೂ ಏನದ, -5. -5 ಸ್ಕ್ವೇರ್ ಮಾಡಿದಾಗ 25 ಆಯಿತು. D² ಅಂದರೆ 5 ಹೋಲ್ ಸ್ಕ್ವೇರ್, -5 ಹೋಲ್ ಸ್ಕ್ವೇರ್. ನೆಕ್ಸ್ಟ್ -4AC, 4 ಇಂಟು ಎ ಅಂದರೆ 1 ಇಂಟು 6, 5 5 25 -24 ಈಸ್ ಈಕ್ವಲ್ಸ್ ಟು 1 ಬಂತು. 1 ಬಂತಂದ್ರೆ ಏನು ಬಂತಿದ್ದು, 1 ಏನೈತೆ, ಇದು 0ಕ್ಕಿಂತ ಜಾಸ್ತಿ ಐತೆ. 1 ಈ 1 ಏನದ 0ಕ್ಕಿಂತ ಜಾಸ್ತಿ ಐತೆ. 0ಕ್ಕಿಂತ ಜಾಸ್ತಿ ಐತೆ ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ದೆ ನಾನು. ಇದು 1 ಬಂತಂದ್ರೆ ಇದು ಯಾವುದು ರೂಟ್ ಇಂಡಿಕೇಟ್ ಮಾಡಲ್ಲ. ಈ 1 ಅಂದರೆ ಇದೇನೈತೆ 0ಕ್ಕಿಂತ ಜಾಸ್ತಿ ಇರೋದ್ರಿಂದ ಡಿಸ್ಕ್ರಿಮಿನೆಂಟ್ 0ಕ್ಕಿಂತ ಜಾಸ್ತಿ ಐತಲ್ಲ, ಇದು ಈ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕಂಡಿದ್ದೀವಿ ನಾವು. ಇನ್ನೊಂದ್ಸತಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಇವಾಗ ಕಂಡೀಷನ್ ಏನದ, ಒಂದೇ ಕೇಸ್ ಈ ರೀತಿ ಬರ್ಬೋದು ಅಂತ ಅನ್ಕೊಳ್ಳೋಣ. ಈ ಕೇಸ್ ಬಿಟ್ಬಿಡುತ್ತೆ ಅಲ್ಲಿ. ಈ ಕ್ವಶನಲ್ಲಿ ಬನ್ರಿ. ಇವಾಗ ಇದರ ರೂಟ್ಸ್ ಯಾವ ರೀತಿ ಇರ್ತವೆ, ಪಾಸಿಟಿವ್ ಅದಾವು, ಅಥವಾ ಸಾರಿ ಇದ್ರ ರೂಟ್ ಪಾಸಿಟಿವ್ ಬಿಡ್ರಿ, ಇದ್ರ ರೂಟ್ ರಿಯಲ್ ಅದಾವು, ಇಮ್ಯಾಜಿನರಿ ಅದಾವು, ಅಥವಾ ಈಕ್ವಲ್ ಅದಾವು ಅಂತ ಕಂಡುಹಿಡಿಯೋದು ಯಾವ ರೀತಿ ಅಂತಂದರೆ, ಫಸ್ಟ್ ಒನ್ ಇದ್ರದ್ದು ಏನು ಮಾಡ್ತೀವಿ ನಾವು, ಡಿ ಇಸ್ ಈಕ್ವಲ್ಸ್ ಟು B²-4AC ಅನ್ನು ಅಪ್ಲೈ ಮಾಡ್ತೀವಿ. ಇನ್ ಕೇಸ್ ಡಿದ ರಿಲೇಷನ್ ಏನು ಬರ್ತದೆ ನೋಡೋಣ. ಇವಾಗ ಡಿ ಇಸ್ ಈಕ್ವಲ್ಸ್ ಟು ಏನು ಮಾಡ್ತೀವಿ, B² ಅಂದರೆ -5 ಹೋಲ್ ಸ್ಕ್ವೇರು, -4 ಇಂಟು ಎ ಅಂದರೆ 1 ಇಂಟು 6, ಸಿ ಅಂದರೆ 6 ಅದು. ನೆಕ್ಸ್ಟ್ ಡಿ ಇಸ್ ಈಕ್ವಲ್ಸ್ ಟು 25 -24 ಆಗುತ್ತೆ. ದೆನ್ ಡಿ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಡಿ ಇಸ್ ಈಕ್ವಲ್ಸ್ ಟು 1 ಅಂದರೆ ಡಿ ಈಸ್ ಗ್ರೇಟರ್ ದ್ಯಾನ್ 0 ಆಯ್ತಲ್ಲ. ಡಿ ಇಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ, ಎರಡು ರಿಯಲ್ ನಂಬರ್ಸ್ಗಳಿರ್ತವೆ, ಎರಡು ಬೇರೆ ಬೇರೆ ರಿಯಲ್ ನಂಬರ್ಸ್ಗಳಿರ್ತವೆ, ಎರಡು ಈಕ್ವಲ್ ಇರಲ್ಲ, ಎರಡು ಬೇರೆ ಬೇರೆ ರಿಯಲ್ ನಂಬರ್ಸ್ ಇರ್ತವೆ. ನಮ್ಗೆ ಆಲ್ರೆಡಿ ಇದು ರೂಟ್ಸ್ ಕೊಟ್ಟು 2 and 3 ಇವೆರಡು ರಿಯಲ್ ನಂಬರ್ ಇದ್ದಾವೆ, ಮತ್ತು ಎರಡು ಬೇರೆ ಬೇರೆ ರಿಯಲ್ ನಂಬರ್ಸ್ಗಳಿದ್ದಾವೆ. ಅರ್ಥ ಆಯ್ತು ಅನ್ಕೊಂತೀನಿ. ಈ ರೀತಿ ಕಂಡುಹಿಡಿಯೋದಿರುತ್ತೆ. ಇದೇ ರೀತಿ ನೆಕ್ಸ್ಟ್ ಕಂಡೀಷನ್ಗೆ ಬರೋಣ. ನೆಕ್ಸ್ಟ್ ಕಂಡೀಷನ್ಗೆ ಬಂದಾಗ ಇಲ್ಲಿ ನೋಡ್ರಿ, ಇವಾಗ ಕೇಸ್ 2 ಐತೆ, ಡಿ ಇಸ್ ಈಕ್ವಲ್ಸ್ ಟು 0 ಆಗ್ಬೋದು. ಇಲ್ಲಿ ಈ ಕ್ವಶನಲ್ಲಿ ಡಿ ಇಸ್ ಈಕ್ವಲ್ ಟು 0ನೇ ಆಗುತ್ತೆ. ಅವಾಗ ಯಾವ್ಯಾವ ರೀತಿ ಬರ್ತಾವೆ ನೋಡೋಣ. ಇವಾಗ ಇದು ಕೇಸ್ ಬಿಟ್ಟು ಜಸ್ಟ್ ಈಕ್ವೇಷನ್ ನೋಡ್ರಿ, ಇದ್ರ ರೂಟ್ಸ್ಗಳು ಯಾವ ರೀತಿ ಇದಾವೆ ಕಂಡುಹಿಡಿಯೋಣ. ಇಲ್ಲಿ ಕೂಡ ಸೇಮ್ ಫಾರ್ಮುಲಾ, ಡಿ ಇಸ್ ಈಕ್ವಲ್ಸ್ ಟು B²-4AC. ಬಿ ಅಂತಂದ್ರೆ ಏನದ, -4 -4 ಹೋಲ್ ಸ್ಕ್ವೇರ್, -4 ಇಂಟು ಎ ಅಂದರೆ ಏನದ, ಕೊಯಿಫಿಷಿಯಂಟ್ x² 1 ಅದ, ಇಂಟು ಸಿ ಅಂದರೆ 4 ಅದ. ಓಕೆ, ಇಸ್ ಈಕ್ವಲ್ಸ್ ಇಲ್ಲಿ -4 ಇತ್ತಂದ್ರೆ ಆ ಮೈನಸ್ ಇಲ್ಲಿ ಹಾಕ್ಬೇಕು ಡೈರೆಕ್ಟ್ ನಾವು. ನೆಕ್ಸ್ಟ್ 4 4 16, ಇದು 4 4 16, -16, 16ರಲ್ಲಿ 16 ಹೋದರೆ 0 ಬಂತು. ಡಿ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಕಂಡೀಷನ್ ಏನಿತ್ತು, ಡಿ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಏನಿತ್ತು ಕಂಡೀಷನ್, 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಎರಡು ರಿಯಲ್ ಮತ್ತು ಈಕ್ವಲ್ ರೂಟ್ಸ್ ಬರ್ತವೆ ಅಂತ ಇತ್ತು. ಡಿ ಇಸ್ ಈಕ್ವಲ್ಸ್ 0 ಬಂದರೆ ಎರಡು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಬರ್ತವೆ. ನೇಚರ್ ಆಫ್ ರೂಟ್ಸ್ ಕಂಡುಹಿಡಿಯೋಕ್ಕೋಸ್ಕರ ಅಷ್ಟೇ ಇದು. ಇದ್ರ ಫಾರ್ಮುಲಾದಿಂದ ಎಕ್ಸಾಕ್ಟ್ ರೂಟ್ಗಳು ಕಂಡುಹಿಡಿಯೋಕ್ಕಾಗಲ್ಲ. ರೂಟ್ ಯಾವ ರೀತಿ ಇರ್ಬೋದು ಅನ್ನೋದನ್ನು ಮಾತ್ರ ಕಂಡುಹಿಡಿಯಬಹುದು. ಇದನ್ನು ಸಾಲ್ವ್ ಮಾಡಿ ನೋಡ್ರಿ ಬೇಕಾದ್ರೆ. x² -4x + 4 = 0. ಇದನ್ನು ಮಲ್ಟಿಪಲ್ ಮಾಡಿದಾಗ 4 ಬರಬೇಕು, ಆ್ಯಡ್ ಮಾಡಿದಾಗ 4 ಬರಬೇಕು. ಅಂದರೆ 2ನೇ 2, ಎರಡು 2 2 ಇರ್ತವೆ. ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಅಂದರೆ ಇಲ್ಲಿ ಪ್ಲಸ್ ಬರ್ತೈತಿ ರೂಟ್ಸ್ಗಳು. x = +2 -2 ಎರಡು ರೂಟ್ಸ್ಗಳು ಏನಿದ್ದಾವೆ, ಸಾರಿ x = 2 2 ಬಂತು. ಎರಡು ರೂಟ್ಸ್ಗಳು ಈಕ್ವಲ್ ಇದ್ದಾವೆ, ಎರಡು ರೂಟ್ಸ್ಗಳು ರಿಯಲ್ ಇದ್ದಾವೆ. ಅದನ್ನೇ ನಾನು ಇಲ್ಲಿ ಹೇಳಿರೋದು. ಡಿ = 0 ಬಂದರೆ ಎರಡು ರೂಟ್ಗಳು ಈಕ್ವಲ್ ಮತ್ತು ರಿಯಲ್ ಬರ್ತವೆ. ಇವುಗಳನ್ನು ನಾನು ಯಾವ ರೀತಿ ರೂಟ್ ಕಂಡುಹಿಡಿಯೋದನ್ನು ಮುಂದೆ ಹೇಳ್ತೇನೆ, ಅದರ ತಲೆ ಕೆಡಿಸ್ಕೊಬೇಡ್ರಿ. ಸಿಂಬಲ್ ಆಧಾರದ ಮೇಲೆ ಡೈರೆಕ್ಟ್ ಯಾವ ರೀತಿ ರೂಟ್ ಕಂಡುಹಿಡಿಯೋದು. ಇವಾಗ ಜಸ್ಟ್ ಈ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಡ್ರಿ, ನೋಟ್ ಮಾಡ್ಕೊತ ಹೋಗ್ರಿ. ಒಂದ್ಸತಿ ವಿಡಿಯೋ ಕರೆಕ್ಟಾಗಿ ನೋಡ್ಕೊಡ್ರಿ. ಯಾವಾಗಲೂ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕಂತಂದ್ರೆ, ಕ್ಲಾಸ್ ಕೇಳುವಾಗ ಕರೆಕ್ಟಾಗಿ ಕ್ಲಾಸ್ ಕಂಪ್ಲೀಟಾಗಿ ಕೇಳಬೇಕು. ಆ ಕ್ಲಾಸ್ ನಿಮ್ಗೆ ವಾಪಸ್ ಮತ್ತೆ ಪ್ರೊವೈಡ್ ಮಾಡ್ತಿದ್ರೆ ಆ ಕ್ಲಾಸನ್ನು ಸುಮ್ಮನೆ ಕುತ್ಕೊಂಡು ಕೇಳಿ ಇನ್ನೊಂದು ಸತಿ ನೋಡುವಾಗ ನೋಟ್ಸ್ ಮಾಡ್ಕೋಬೇಕು. ಒಂದನೇ ಸತಿ ನೋಟ್ಸ್ ಮಾಡಿದಾಗ ಎಲ್ಲವೂ ಇಂಪಾರ್ಟೆಂಟ್ ಅನಿಸುತ್ತೆ. ಒಂದು ಸತಿ ಕೇಳಿ ಎರಡನೇ ಸತಿ ನೋಟ್ಸ್ ಮಾಡುವಾಗ ಅವಾಗ ಏನಾಗುತ್ತೆ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತೇಳಿ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಅವಾಗ ಮಾತ್ರ ನೋಟ್ಸ್ ಮಾಡಬೇಕು. ಇವಾಗ ಕರೆಕ್ಟಾಗಿ ಕೇಳ್ರಿ. ವಿಡಿಯೋ ಕಂಪ್ಲೀಟ್ ಆದ ನಂತರ ಎರಡನೇ ಸತಿ ನೋಟ್ಸ್ ಮಾಡಿಕೊಡ್ರಿ. ಇನ್ನೊಂದು ಬರೋಣ. ಈ ಈಕ್ವೇಷನಲ್ಲಿ ಬನ್ನಿರಿ. ಈ ಈಕ್ವೇಷನಲ್ಲಿ ಒಳಗಡೆ ಪ್ಲಸ್ ಈ ಕಡೆ ಪ್ಲಸ್ ಅಂತಂದರೆ ಎರಡು ಕಡೆ ಪ್ಲಸ್ ಇದ್ದಾಗ ಎರಡು ರೂಟ್ಗಳು ಮೈನಸ್ ಬರ್ತವೆ. ಯಾವ ರೀತಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಇಂಟು ಮಾಡಿದಾಗ 5 ಬರಬೇಕು, ಪ್ಲಸ್ ಮಾಡಿದಾಗ 4 ಬರಬೇಕು. ಅಂದರೆ 5 × 1 ಬರ್ತೈತಿ. ಈ ಎರಡು ಆ್ಯಡ್ ಮಾಡಿದಾಗ 5, ಇವೆರಡು ಇಂಟು ಮಾಡಿದಾಗ 5 ಬರ್ತೈತಿ. ಎರಡು ಮೈನಸ್ ಇರೋದ್ರಿಂದ 4 ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ.
ಇಕ್ವೇಷನಲ್ಲಿ ಸ್ವಲ್ಪ ಮಿಸ್ಟೇಕ್ ಐತೆ, ಇದು 4 ಮಾಡಿಕೊಡ್ರಿ ಇಲ್ಲಿ. 4 ಬೇಡ. ಓಕೆ, ಜಸ್ಟ್ ಇದ್ರದ್ದು ಯಾವ್ದು ಟೈಪ್ ಇಕ್ವೇಷನ್ ಐತೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಇಮ್ಯಾಜಿನರಿ ಐತಲ್ಲ, ಇದು ಇಮ್ಯಾಜಿನರಿ ಏನಂದರೆ ಇಮ್ಯಾಜಿನರಿ ಬರ್ತದೆ, ಅದಕ್ಕೋಸ್ಕರ ಇಲ್ಲಿ ಯಾವುದೋ ರೂಟ್ಸ್ಗಳು ಡೈರೆಕ್ಟಾಗಿ ಬರ್ತಿಲ್ಲ. ಇದಕ್ಕೆ ಶ್ರೀಧರಾಚಾರ್ಯ ಫಾರ್ಮುಲಾ ಹಚ್ಚಿ ಒಂದ್ಸರಿ ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಮೊದಲು ಇದ್ರ ಮುಂದೆ ಡಿಸ್ಕ್ರಿಮಿನೆಂಟ್ ಆಧಾರದ ಮೇಲೆ ರೂಟ್ಸ್ಗಳು ಯಾವ ಥರ ಬರ್ತವೆ ನೋಡೋಣ. ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದರ ರೂಟ್ಸ್ಗಳ ನೇಚರ್ ನೋಡೋಣ. ಬಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮೈನಸ್ 4 ಅಂದರೆ 4 ಹಂಗೆ ಬೆಳೀತು, ಇಂಟು ಎ ಅಂದರೆ 1 ಅದ, ಇಂಟು ಸಿ ಅಂದರೆ 5 ಅದ. 4 ಅಂದರೆ 4 4 16 ಮೈನಸ್ 4 5 20. ಡಿ ಇದು ವ್ಯಾಲ್ಯೂ ಏನು ಬರ್ತದೆ, -4 ಬರ್ತದೆ. ಡಿ ಇದು ವ್ಯಾಲ್ಯೂ -4 ಅಂದರೆ ಡಿ ಈಸ್ ಲೆಸ್ ದ್ಯಾನ್ 0. 0ಕ್ಕಿಂತ ಕಡಿಮೆ ಐತಿ. 0ಕ್ಕಿಂತ ಕಡಿಮೆ ಐತೆ ಅಂದ್ರೆ ಅದು ಇಮ್ಯಾಜಿನರಿ ರೂಟ್ಸ್ ಇರ್ತವೆ. ಇಮ್ಯಾಜಿನರಿ ರೂಟ್ಸ್ ಇದ್ದಾಗ ಡೈರೆಕ್ಟ್ ಆನ್ಸರ್ ನೀವು ಏನಾಗ್ತೀರಾ, ನನ್ ಆಫ್ ದಿ ಅಬೌವ್, ಸಿ ಎನ್ ಡಿ ಈ ರೀತಿ ಏನಾರ ಹಾಕ್ತೀರಾ ಆನ್ಸರ್. ಡೈರೆಕ್ಟ್ ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಹೋಗಂಗಿಲ್ಲ. ಇದು ರೂಟ್ಸ್ಗಳು ಇಮ್ಯಾಜಿನರಿ ಇರ್ತವೆ. ಬೇಕಿದ್ರೆ ಈ ರೂಟ್ಸ್ಗಳು ಎಕ್ಸಿಸ್ಟ್ ಇರೋಂಗಿಲ್ಲ. ಬೇಕಿದ್ರೆ ಇದನ್ನು ಶ್ರೀಧರಾಚಾರ್ಯ ಫಾರ್ಮುಲಾ ಅಪ್ಲೈ ಮಾಡಿ ನೋಡ್ರಿ. ಶ್ರೀಧರಾಚಾರ್ಯ ಫಾರ್ಮುಲಾ ಏನದ, x = -b ± √b² - 4ac / 2a. x = -b ಅಂತಂದ್ರೆ 4 ಅದ, -4 ± √b² - 4ac ವ್ಯಾಲ್ಯೂ ಎಷ್ಟು ಬಂದದ, -4 / 2a. x b², b ಅಂತಂದ್ರೆ 4 ಅಲ್ಲ, ಓಕೆ 4 -4 ± ಇದಕ್ಕೆ ಯಾವ ರೀತಿ ಬರೀಬೋದು, -4 ಅನ್ನ 4 × -1 ಅಂತ ಬರೀಬೋದು. 4 ಹೊರಗಡೆ ಬಂದು ಬೈ 2a ಅಂದರೆ 1 ಅದ, 2ನೇ ಬಂತು. x = -4 ± 4 ಹೊರಗಡೆ ಬಂದು 2 ಬಂತು, √-1/2. √-1 ಅಂದರೆ ಇದು ಇಮ್ಯಾಜಿನರಿ ನಂಬರ್ ಅಯೋಟಾ ಅಂತ ಹೇಳಿದೆ, ಅದನ್ನು I ಅಂತ ಡಿನೋಟ್ ಮಾಡ್ತಾರೆ. ಇದ್ರ ವ್ಯಾಲ್ಯೂ x ರೂಟ್ ಏನು ಬರ್ತೈತೆ, -4 ± 2i / 2 ಅಥವಾ x = 2 ಕಾಮನ್ ತಗೊಂಡು 2 ± i/2 i ಬರ್ತೈತಿ. ಇದ್ರ 2 ± i, ಇದರ ವ್ಯಾಲ್ಯೂ 2 ± i ಬರ್ತೈತಿ. ಇದನ್ನ ಇಮ್ಯಾಜಿನರಿ ನಂಬರ್ I ಅದೇನಲ್ಲ ಅಯೋಟಾ ಆಗುತ್ತೆ, ಇಮ್ಯಾಜಿನರಿ ನಂಬರ್. √-1 ವ್ಯಾಲ್ಯೂ I ಅಂತೇಳಿ ಇದನ್ನ ಅಯೋಟಾ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ನಂಬರ್ ಸಿಸ್ಟಮ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದರ ರೂಟ್ಸ್ಗಳು ಎಕ್ಸಿಸ್ಟ್ ಇರಲ್ಲ. ಇದು ಒಂದು ನಾರ್ಮಲ್ ಡಿಸ್ಕ್ರಿಮಿನೆಂಟ್ ಆಧಾರದ ಮೇಲೆ ನಾವು ಈ ಸಾಲ್ವ್ ಮಾಡೋದೇನೆ ಆನ್ಸರ್ ಹೇಳ್ಬೋದಾಗಿತ್ತು. ಇಮ್ಯಾಜಿನರಿ ನಂಬರ್ ಬರುತ್ತಂತೆ. ಇವೆಲ್ಲವೂ ಹೆಲ್ಪ್ ಆಗ್ತವೆ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ರೂಟ್ಸ್ಗಳ ಬಗ್ಗೆ ಹೇಳಬೇಕಾಗಿತ್ತು ನಾನು. ಇವಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಯಾವ್ಯಾವ ರೀತಿ ಇರ್ತವೆ ಅಂತೇಳಿ. ಕಂಡೀಷನ್ಗಳ ಆಧಾರದ ಮೇಲೆ ರೂಟ್ಸ್ಗಳನ್ನು ಯಾವ ರೀತಿ ಕಂಡುಹಿಡಿಬೋದು. 1-2-3 ಕ್ವಶನ್ ಹಾಕ್ತೀನಿ ನಾನು. ಆ ಕ್ವಶನ್ ಆಧಾರದ ಮೇಲೆ ಯಾವ ರೀತಿ ರೂಟ್ಸ್ಗಳನ್ನು ಕಂಡುಹಿಡಿಬೋದು ನೋಡೋಣ. ಫಸ್ಟ್ ಕ್ವಶನ್, x² - 5x + 6. ಎರಡನೇದು x² + 6x + 8. ಇವೆರಡರ ರೂಟ್ಸ್ಗಳು ಮೊದಲು ನೋಡೋಣ. ಯಾವ ಎಕ್ಸ್ದ ವ್ಯಾಲ್ಯೂ ಪ್ಲಸ್ ಪಾಸಿಟಿವ್ ಬರ್ತಾವೆ, ನೆಗೆಟಿವ್ ಬರ್ತಾವೆ ಅಂತ ನೋಡೋಣ. ಯಾವಾಗಲೂ ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇತ್ತಂದರೆ ರೂಟ್ಸ್ಗಳು ಯಾವಾಗಲೂ ಪಾಸಿಟಿವ್ ಬರ್ತವೆ. ಇಲ್ಲಿ ಪ್ಲಸ್ ಇತ್ತಂದ್ರೆ ರೂಟ್ಸ್ಗಳು ಎರಡೂ ನೆಗೆಟಿವ್ ಬರ್ತವೆ. ಯಾವ ರೀತಿ ಕಂಡುಹಿಡಿಯೋಣ ಇವಾಗ. ಈಗ 2 ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು. ಆಮೇಲೆ ಇಲ್ಲಿ ಮೈನಸ್ ಐತಿ, ಇಲ್ಲಿ 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ +6 ಬರಬೇಕು. ಯಾವುದೇ 2 ನಂಬರ್ ಇರಲಿ, ಅವುಗಳನ್ನು ಮಲ್ಟಿಪ್ಲೈ ಮಾಡಿದಾಗ +6. ಮಲ್ಟಿಪ್ಲೈ ಮಾಡಿದಾಗ +6 ಅಂದರೆ ಈಗ 6 +6 ಬರ್ಬೇಕಂದ್ರೆ 2 × 3 ಇದ್ದಾಗ 6 ಬರ್ತೈತಿ. -2 - 3 ಇದ್ದಾಗ 6 ಬರ್ತೈತಿ. ಅಥವಾ +2 + 3 ಇದ್ದಾಗ 6 ಬರ್ತದೆ. ಬಟ್ -2 + 3 ಎರಡು ಬೇರೆ ಬೇರೆ ರೂಟ್ಸ್ ಇದ್ದಾಗ 6 ಬರಲ್ಲ. ಅಂದರೆ ಇಲ್ಲಿ -2 + 2 ಅರೇ ಬರ್ಬೋದು, ಅಥವಾ -3 + 3 ಅರೇ ಬರ್ಬೋದು. ಸರಿ, ಇನ್ನೊಂದು ಸತಿ ಹೇಳ್ತೀನಿ ನಿಮ್ಗೆ ಕರೆಕ್ಟಾಗಿ. ರೂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ +6 ಬರೋಕೆ, ಇಲ್ಲಿ ಪ್ಲಸ್ ಐತಿ. ಈ +6 ಬರ್ಬೇಕಂದ್ರೆ 2 ಮತ್ತು 3 ಮಲ್ಟಿಪ್ಲೈ ಮಾಡಿದಾಗ 6 ಬರ್ತೈತಿ. ಈಗ 2 ಪ್ಲಸ್ ಇದ್ದಾಗ 6 ಬರ್ಬೋದು, ಅಥವಾ -2 - 3 ಮಲ್ಟಿಪ್ಲೈ ಮಾಡಿದಾಗ 6 ಬರ್ಬೋದು. ಇವಾಗ ಏನು ಮಾಡ್ರಿ, ಇವೆರಡನ್ನ ಆ್ಯಡ್ ಮಾಡಿದಾಗ -5 ಬರ್ಬೇಕಿಲ್ಲಿ. -5 ಬರ್ಬೇಕಂದ್ರೆ 2 + 3 5 ಬರ್ತೈತಿ. ಅಂದರೆ ಇದ್ರದ್ದು ಪ್ರಕಾರ 5x ಆಯ್ತು, ಇದ್ರ ಪ್ರಕಾರ 2 + 3 -5x ಆಯ್ತು. ಅಂದರೆ ಈ ಎರಡನ್ನ ಹಾಕಿದಾಗ ಏನು ಬರ್ತೈತಿ, -2 - 3 ಬರ್ತೈತಿ. ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಅಂತ ಹೇಳ್ಬೋದು ನಾವು. ಇದನ್ನು ಯಾವ ರೀತಿ ಬರಿತೀವಿ ಅಂದರೆ x² - 5x ಅನ್ನು ನಾವೇನು ಬರ್ತೀವಿ, 3x - 2x + 6 ಅಂತ ಬರೆದು ಎಕ್ಸನ್ನು ಕಾಮನ್ ತೊಗೊಂಡು ಇದರಲ್ಲಿ ಇವೆರಡರಲ್ಲಿ ಕಾಮನ್ x ಹೊರಗೆ ಹೋಯ್ತು ಅಂದರೆ ಇಲ್ಲಿ x ಉಳಿತು, -3 ಉಳಿತು. -2 ಕಾಮನ್ ತೊಗೊಂಡು ಇಲ್ಲಿ x ಉಳಿತು, ಇಲ್ಲಿ -3 ಉಳಿತು, = 0 ಆಯಿತು.
ಇದೇ ರೀತಿ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ಸ್ ಟು 0 ಬರಿತಿದ್ವಿ. ಈ ಕಡೆ ಇವೆರಡು ತೊಗೊಂಡು ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ಸ್ ಟು 0 ಬರ್ತಿದ್ವಿ. ಅಂದರೆ ಎಕ್ಸ್ದು ವ್ಯಾಲ್ಯೂ ಏನಾಯ್ತು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 2, ಇನ್ನೊಂದರಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಆಯಿತು. ಈ ರೀತಿ ಬರ್ತಿದ್ವಿ. ಕೊನೆಗೆ ಏನಾಯಿತು, ಇವೆರಡರ ಸಿಂಬಲ್ ಅಪೋಸಿಟ್ ವ್ಯಾಲ್ಯೂಗಳು ಇಲ್ಲಿ ಬಂದು -2 -3 ಅಪೋಸಿಟ್ ಸಿಂಬಲ್ಗಳು ಅಪೋಸಿಟ್ ವ್ಯಾಲ್ಯೂಗಳು ಇಲ್ಲಿ ಬಂದು. ಇದು -2 ಇದು +2 ಆಯಿತು, -3 ಇರೋದು +3 ಆಯಿತು. ಅಂದರೆ ಈ ವ್ಯಾಲ್ಯೂಗಳು ನಾವು ಏನು ರೂಟ್ಸ್ಗಳು ಬಂದಿರ್ತಾವಲ್ಲ ಅವುಗಳು ಇಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತಕ್ಕಂಥ ವ್ಯಾಲ್ಯೂಗಳಿಗೆ ಅಪೋಸಿಟ್ ಬರ್ತವೆ. ಇಲ್ಲಿ ನೋಡಿದ್ರಲ್ಲ ನೀವು -2 -3 ಮಲ್ಟಿಪ್ಲೈ ಮಾಡಿದಾಗ +6 ಬರುತ್ತೆ. ಆಮೇಲೆ 2 -2 -3 ಆ್ಯಡ್ ಮಾಡಿದಾಗ -5 ಬರ್ತೈತೆ. ಅದಕ್ಕೋಸ್ಕರ ಇವೆರಡನ್ನ ಈ ರೀತಿ ನಾವು ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಕಾಮನ್ ತೊಗೊಂಡು ಈ ರೀತಿ ಬಿಡಿಸಿದಾಗ +2 +3 ಬರುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಇದನ್ನು ಡೈರೆಕ್ಟ್ ಯಾವ ರೀತಿ ಮಾಡ್ತೀರಾ ನೀವು ಅಂದರೆ, ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಎರಡು ನಂಬರ್ನ ಆ್ಯಡ್ ಮಾಡಿದಾಗ 5 ಬರಬೇಕು. ಈ ರೀತಿ ಇದ್ದಾಗ ಇದರ ಸಿಂಬಲ್ ಏನು ಬರ್ತವೆ, ++ ಸಿಂಬಲ್ಗಳು, ರೂಟ್ಸ್ಗಳ ಸಿಂಬಲ್ ++ ಬರ್ತವೆ. ++ ಇದ್ದಾಗ ರೂಟ್ಸ್ಗಳ ಸಿಂಬಲ್ಸ್ ++ ಬರ್ತವೆ. ಇದಿಷ್ಟು ನೆನಪಿರಬೇಕು. ಇದು ನೆನಪಿದ್ದಾಗ ನೆಕ್ಸ್ಟ್ ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡ್ತೀರಿ ನೀವು, ಡೈರೆಕ್ಟ್ ಮಾಡಿಬಿಡ್ತೀರಾ. ಇದನ್ನು ಎರಡರನ್ನ ಮಲ್ಟಿಪ್ಲೈ ಮಾಡಿದ್ರಾಗ 6 ಬರಬೇಕು, ಆ್ಯಡ್ ಮಾಡಿದಾಗ 5 ಬರಬೇಕು. ಅಂದರೆ 3 2 6 ಆ್ಯಡ್ ಮಾಡಿದ್ರೆ 5 ಬರ್ತೈತೆ. ಅದಕ್ಕೋಸ್ಕರ 2 ಮತ್ತು 3. ಬಟ್ ಇಲ್ಲಿ ++ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ, ++ ಬರ್ತವೆ. ಇದನ್ನು ಪ್ಲಸ್ ಈ ರೀತಿ ಇಟ್ಬಿಡ್ತೀರಾ. ಇದು ಒಂದನೇದಿಂದ ಅರ್ಥ ಆಯಿತು. ಇಲ್ಲಿ ಎರಡನೇದರಲ್ಲಿ ಬರೋಣ. ಅವಾಗ ನಿಮಗೇನು ಕಂಪ್ಲೀಟಾಗಿ ಡೀಟೇಲಾಗಿ ಅರ್ಥ ಆಗುತ್ತೆ. ಇವಾಗ ಈಸ್ ಈಕ್ವಲ್ಸ್ ಟು 0 ಇದು ಐತೆ ಅನ್ಕೊಳ್ಳೋಣ. ಇಂಟು ಮಾಡಿದಾಗ 8 ಬರಬೇಕು, +8 ಬರಬೇಕು, ಆ್ಯಡ್ ಮಾಡಿದಾಗ +6 ಬರಬೇಕು. ಇಂಟು ಮಾಡಿದಾಗ +8, ಆ್ಯಡ್ ಮಾಡಿದಾಗ +6. ಇಂಟು ಮಾಡಿದಾಗ +8 ಅಂತಂದರೆ ಯಾವ್ದು ಬರುತ್ತೆ, ಇಂಟು ಮಾಡಿದಾಗ +8 4 8, 4 × 2 ಮಾಡಿದಾಗ 8 ಬರ್ತೈತಿ. ಇಂಟು ಮಾಡಿದಾಗ ಅಥವಾ ಇದು +4 ಆಗಿರ್ಬೋದು, -4 ಆಗಿರ್ಬೋದು. -4 × -2 ಮಾಡಿದಾಗ +8 ಬರ್ತೈತಿ. +4 × +2 ಮಾಡಿದಾಗ +8 ಬರ್ತೈತಿ. ಇವೆರಡರಲ್ಲಿ ಯಾವುದು ಆಗಿರ್ಬೋದು. ಬಟ್ ಇಲ್ಲಿ 6 ಮುಂದೆ ಸಿಂಬಲ್ ಏನದ, ಪ್ಲಸ್ ಅದ. ಅದಕ್ಕೋಸ್ಕರ ಮೈನಸ್ ಇರೋದು ತೊಗೊಳಕ್ಕೆ ಸಾಧ್ಯ ಇಲ್ಲ. -4 -2 ಕೂಡಿಸಿ -6 ಆಗುತ್ತೆ. ಬಟ್ +6 ಬೇಕು. ಅದಕ್ಕೋಸ್ಕರ ಇವೆರಡು ವ್ಯಾಲ್ಯೂ ತೊಗೊಂಡಿವಿ ನಾವು. ಯಾವುದು, 4x + 2x. ಇದನ್ನು ಏನಾಗುತ್ತೆ, x² + 4x + 2x ಈಸ್ ಈಕ್ವಲ್ಸ್ ಟು 8 = 0 ಬರೀತಿದ್ವಿ. ಇಲ್ಲಿ x ಕಾಮನ್ ತೊಗೊಂಡು x + 4, ಇಲ್ಲಿ 2 ಕಾಮನ್ ತೊಗೊಂಡು x + 4 ಈಸ್ ಈಕ್ವಲ್ಸ್ ಟು 0 ಮಾಡಿ x ಈಸ್ ಈಕ್ವಲ್ಸ್ ಟು ಇದು x + 2 ಈಸ್ ಈಕ್ವಲ್ಸ್ ಟು 0, x + 4 ಈಸ್ ಈಕ್ವಲ್ಸ್ ಟು 0 ಮಾಡಿ x ಈಸ್ ಈಕ್ವಲ್ಸ್ ಟು -2 ಆಗ್ತಿತ್ತು. ಈ ಕಡೆ ಬಂದು x ಈಸ್ ಈಕ್ವಲ್ಸ್ ಟು -4 ಆಗ್ತಿತ್ತು. ಅಂದರೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇದ್ದಾಗ, ಎರಡೂ ಕಡೆ ++ ಇದ್ದಾಗ ಅದ್ರ ರೂಟ್ಸ್ಗಳು ಏನು ಬರ್ತವೆ, ಮೈನಸ್ ಬರ್ತವೆ. ಇದಿಷ್ಟು ನೆನಪಿರ್ಬೇಕು ನೀವು. ಇದಿಷ್ಟು ನೆನಪಿದ್ರೆ ಡೈರೆಕ್ಟಾಗಿ ಬಿಡಿಸ್ತೀರಾ. ಇವಾಗ 8ಅನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ 4 × 2 ಬರಿತೀವಿ. 4 × 2 ಬರೆದ್ರೆ 4, 2 ಎರಡು ರೂಟ್ಸ್ಗಳು ಬರ್ತವೆ. ಯಾಕಂದರೆ ಎರಡು ಆ್ಯಡ್ ಮಾಡಿದಾಗ 6 ಕರೆಕ್ಟ್ ಐತೆ. ಕೋಎಫಿಷಿಯೆಂಟ್ ಅಂದ್ರೆ ಆಲ್ರೆಡಿ 1 ಐತೆ. ಕೋಎಫಿಷಿಯೆಂಟ್ ಬೇರೆ ಇದ್ದರೆ ಬೇರೆ ಬರ್ತೈತೆ. ಕೋಎಫಿಷಿಯೆಂಟ್ ಆಲ್ರೆಡಿ 1 ಐತೆ x². ಅದಕ್ಕೋಸ್ಕರ 4 ಮತ್ತು 2 ಎರಡು ರೂಟ್ಸ್ಗಳು ಬರ್ತವೆ. ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಆದಮೇಲೆ ಇಲ್ಲಿ ಮೈನಸ್ ಬರ್ತವೆ. ರೂಟ್ಸ್ಗಳು -4 -2 ಅಂತ ಹೇಳ್ಬೋದು ಡೈರೆಕ್ಟಾಗಿ. ಓಕೆ, ನೆಕ್ಸ್ಟ್ ಒನ್. ಅದನ್ನೇ ಇನ್ನೊಂದು ಇಕ್ವೇಷನ್ ಬರ್ಕೊಳ್ಳೋಣ. ಇನ್ನೊಂದು ಇಕ್ವೇಷನ್ ಒಂದು ಸೆಕೆಂಡ್ ಪ್ಲೇಸ್ ಇಲ್ಲ, ಇಲ್ಲಿ ಬರಿತೀನಿ. ಇನ್ನೊಂದು ಇಕ್ವೇಷನ್ ಇದಲ್ಲ, ಲಾಸ್ಟಿಗೆ ಬಾಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇನ್ನೊಂದು ಇಕ್ವೇಷನ್ನು x² + 2x - 15 ಈಸ್ ಈಕ್ವಲ್ಸ್ ಟು 0. ಈ ಇಕ್ವೇಷನ್ ಪ್ರಕಾರ ಬನ್ರಿ. ಇವಾಗ ಈ ಇಕ್ವೇಷನ್ ಪ್ರಕಾರ ಏನಾಗುತ್ತೆ, x² ಅಂತಂದರೆ ಹಂಗೆ ಐತೆ, 2x ಅದ, -15 ಅದ. ಯಾವಾಗಲೂ ಈ -15 ಇಲ್ಲಿ ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂತಂದರೆ ಡೈರೆಕ್ಟ್ ಇದ್ರ ಮಲ್ಟಿಪಲ್ ತೊಗೋತೀವಿ ನಾವು. ಆ ಕೋಎಫಿಷಿಯೆಂಟ್ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಇಷ್ಟು ಬೇಕಾ ಬೇಡ. 15 ಐತಲ್ಲ, 15 ಮಲ್ಟಿಪ್ಲೈ ಮಾಡಿದಾಗ 15 ಬರಬೇಕು, ಆ್ಯಡ್ ಮಾಡಿದಾಗ +2 ಬರುತ್ತೆ. 3 5 15 ಬರುತ್ತೆ. ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ 3 5 15 ಬರುತ್ತೆ. ಬಟ್ ಆ್ಯಡ್ ಮಾಡಿದಾಗ +2 ಬರ್ಬೇಕಂತ ಹೇಳಿದ್ದೆ ನಾನು. ಆ್ಯಡ್ ಮಾಡಿದಾಗ +2 ಬರ್ಬೇಕಂತಂದ್ರೆ ಏನು ಸಿಂಬಲ್ ಆಗಿರ್ಬೇಕು ಇವ್ರದ್ದು. 5 + 3 ಮಾಡಿದ್ರೆ 8 ಆಗುತ್ತೆ. 5 - 3 ಮಾಡಿದ್ರೆ 2 ಆಗುತ್ತೆ. ಅಂದರೆ ಎರಡನ್ನ ಮೈನಸ್ ಮಾಡ್ಬೇಕು. ಅಂದರೆ ಎರಡರದ್ದು ಸಿಂಬಲ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕಾಗತ್ತೆ. ಇವಾಗ ಇದು ಮೈನಸ್ ಇದ್ದರೆ ಇಲ್ಲಿ ಮೈನಸ್ ಬರಲ್ಲ, ಪ್ಲಸ್ ಆಗುತ್ತೆ. 2 ಇಂಟು ಮಾಡಿದಾಗ ಆಮೇಲೆ ಇದು ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ ಬರುತ್ತೆ, ಮೈನಸ್ ಬರಲ್ಲ. ಅಂದರೆ ಎರಡರಲ್ಲಿ ಒಂದ್ರದ್ದು ಮೈನಸ್ ಇರಬೇಕು. 3 ಮೈನಸ್ ಇರಬೇಕು, 5 ಮೈನಸ್ ಇರಬೇಕು. ಬಟ್ ಯಾವುದಕ್ಕೆ ಮೈನಸ್ ತೊಗೋತೀರಾ ನೀವು, ದೊಡ್ಡ ಸಂಖ್ಯೆ ಯಾವುದೈತೆ ಅದನ್ನು ಪ್ಲಸ್ ತೊಗೋಬೇಕು. ಯಾಕಂದರೆ ಇಲ್ಲಿ ಪ್ಲಸ್ ಐತೆ. ಅದಕ್ಕೋಸ್ಕರ ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. ಇದನ್ನು ಯಾವ ರೀತಿ ಬರೀತೀರಾ ಅಂದರೆ x² + 5x - 3x - 15 ಈಸ್ ಈಕ್ವಲ್ಸ್ ಟು 0. x ಕಾಮನ್ ತೊಗೊಂಡು x ಪ್ಲಸ್ ಇದೇನದ 5x ಅಂದರೆ 5 ಉಳಿತು. -3 ಕಾಮನ್ ತೊಗೊಂಡ್ರೆ x + 5 ಉಳಿತು, ಈಸ್ ಈಕ್ವಲ್ಸ್ ಟು 0. ದೆನ್ x - 3 ಈಸ್ ಈಕ್ವಲ್ಸ್ ಟು 0.
ಆ್ಯಂಡ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ದೆನ್ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ಸ್ ಟು -3 ಇದು ಈ ಕಡೆ ಬಂದು +3 ಆಯಿತು. ಇಲ್ಲಿ +5 ಇರೋದು ಈ ಕಡೆ ಬಂದು -5 ಆಯಿತು. ಇಲ್ಲಿರೋದಕ್ಕಂತ ನಾವು ಅನ್ಕೊಂಡಿರೋದಕ್ಕಂತ ಅಪೋಸಿಟ್ ಸಿಂಬಲ್ಸ್ಗಳು ಬಂದು, ಇಲ್ಲಿ ಅನ್ಕೊಂಡಿರೋ ಸಿಂಬಲ್ಸ್ ಅಪೋಸಿಟ್ ಸಿಂಬಲ್ಸ್ ಇಲ್ಲಿ ಬಂದು. ಅದಕ್ಕೋಸ್ಕರ ಯಾವಾಗಲೂ ಏನು ಮಾಡಬೇಕು, ಇದರ ಸಿಂಬಲ್ಗಳು ಏನೇನು ಬರ್ತವೆ, ಇಲ್ಲಿ ಒಂದೇದು ಪ್ಲಸ್ ಇತ್ತು, ಒಂದು ಮೈನಸ್ ಇತ್ತು ಅಂದರೆ ಎರಡು ಸಿಂಬಲ್ಸ್ಗಳು ಅಪೋಸಿಟ್ ಬರ್ತವೆ. ಈ ರೀತಿ ಬಂದಾಗ ಇದರ ರೂಟ್ಸ್ಗಳು ಯಾವಾಗಲೂ ಅಪೋಸಿಟ್ ರೂಟ್ಸ್ಗಳು ಇರ್ತವೆ. ಅವು ರೂಟ್ಸ್ಗಳು ಕೂಡ +- ಬರ್ತವೆ, +- ರೂಟ್ಸ್ಗಳು ಬರ್ತವೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವುಗಳನ್ನು ಯಾವ ರೀತಿ ಬಿಡಿಸಕ್ಕೆ, ಡೈರೆಕ್ಟ್ ಬಿಡಿಸ್ಬೇಕಂದ್ರೆ ಯಾವ ರೀತಿ ಬಿಡಿಸ್ತೀರಾ ಅಂತಂದರೆ, ಡೈರೆಕ್ಟ್ ಬಿಡಿಸ್ಬೇಕಂತಂದ್ರೆ ಎರಡು ರೂಟ್ಸ್ಗಳು ಈಗ ಮಲ್ಟಿಪಲ್ ಮಾಡಿದಾಗ ಮತ್ತು ಇಂಟು ಮಾಡಿದಾಗ ಎರಡು ವ್ಯಾಲ್ಯೂಗಳು ಏನು ಬರ್ತವೆ, 3 ಮತ್ತು 5 ಬರ್ತವೆ ಅಂತ ಗೊತ್ತಾಯ್ತು ನಮಗೆ. 3 5 15 ಇವನ್ನ +- ಮಾಡಿದಾಗ 2 ಬರ್ತೈತೆ. ಅದಕ್ಕೋಸ್ಕರ ಇದು ಅರ್ಥ ಆಯ್ತು ನಮಗೆ. ಬಟ್ ಯಾವುದ್ರ ಸಿಂಬಲ್ ಯಾವುದೈತೆ ಅಂತ ಹೆಂಗೆ ಕಂಡು ಹಿಡಿತೀರಾ, ದೊಡ್ಡದ್ರ ಸಿಂಬಲ್ ಪ್ಲಸ್ ಇದ್ರೆ ಸಣ್ಣದ್ರ ಸಿಂಬಲ್ ಪ್ಲಸ್ ಆಗುತ್ತೆ ರೂಟಲ್ಲಿ. ಬಟ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ದೊಡ್ಡದ್ರ ಸಿಂಬಲ್ ಪ್ಲಸ್ ಇದ್ರೆ ದೊಡ್ಡದ್ರ ಸಿಂಬಲ್ ಪ್ಲಸ್ ಆಗುತ್ತೆ. ಬಟ್ ರೂಟ್ಸ್ಗಳಲ್ಲಿ ದೊಡ್ಡದ್ರ ಸಿಂಬಲ್ ಪ್ಲಸ್ ಇದ್ರೆ ದೊಡ್ಡದ್ರದ್ದೇ ಪ್ಲಸ್ ಆಗುತ್ತೆ, ದೊಡ್ಡದ್ರ ಸಿಂಬಲ್ ಪ್ಲಸ್ ಇದ್ರೆ ದೊಡ್ಡದ್ರದ್ದು ಮೈನಸ್ ಆಗುತ್ತೆ, ಸಣ್ಣ ರೂಟ್ಸ್ದು ವ್ಯಾಲ್ಯೂ ಪ್ಲಸ್ ಆಗುತ್ತೆ. ಅಂದರೆ ಇದೇ ದೊಡ್ಡದಾಯಿತು, ಸಣ್ಣದೇ ದೊಡ್ಡದಾಯಿತು, ದೊಡ್ಡದೇ ಸಣ್ಣದಾಯಿತು. ಇವುಗಳು ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗ್ತೈತೆ ನಿಮಗೆ. ಈಗ ನಂಗೆ ಅನ್ನಿಸ್ತಿದೆ ಅಷ್ಟೇ. ಓಕೆ, ಇನ್ನೊಂದು ನೋಡೋಣ. x² - x - 6 = 0. ಇದನ್ನು ಮಲ್ಟಿಪ್ಲೈ ಮಾಡಿದಾಗ -6 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ -6 ಬರಬೇಕು, ಆ್ಯಡ್ ಮಾಡಿದಾಗ -1 ಬರಬೇಕು. ಮಲ್ಟಿಪ್ಲೈ ಮಾಡಿದಾಗ -6 ಅಂದರೆ ಯಾವುದು, 3 × 2 ಬರ್ತೈತೆ, 3 7 6. ಇದನ್ನು ಎರಡೂ ಕಡೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಎರಡೂ ಕಡೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಅಂದರೆ ಎರಡರಲ್ಲಿ ಒಂದಕ್ಕೆ ಮೈನಸ್ ಇರಬೇಕು. ಯಾವುದಕ್ಕೆ ಮೈನಸ್ ಇರಬೇಕು ಇವಾಗ, ದೊಡ್ಡದ್ರ ಮುಂದೆ ಅಂದರೆ ಇಲ್ಲಿ ಏನು ಬರಬೇಕು, ಮೈನಸ್ ಬರ್ಬೇಕಂದ್ರೆ ಆ್ಯಡ್ ಮಾಡಿದಾಗ ಮೈನಸ್ ಬರ್ಬೇಕಂದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. -3 + 2 ಅಂದರೆ -1 ಬರುತ್ತೆ, ಕರೆಕ್ಟ್ ಆನ್ಸರ್. ಇದರದ್ದು ಏನು ಬಂತು, -2 3 + 2. ಇದನ್ನು ಯಾವ ರೀತಿ ಬರೀತೀವಿ, x² - 3x + 2x - 6 = 0. x ಕಾಮನ್ ತಗೊಂಡು x - 3 ಆಗುತ್ತೆ, +2 ಕಾಮನ್ ತಗೊಂಡು x - 3 ಆಗುತ್ತೆ, = 0. ಅಂದರೆ x + 2 = 0, x - 3 = 0. ದೆನ್ x ವ್ಯಾಲ್ಯೂ, x ಈ ಕಡೆ ಬಂದು 2 ಈ ಕಡೆ ಬಂದು -2 ಆಯಿತು. ಆಮೇಲೆ ಇಲ್ಲಿ 3 ಈ ಕಡೆ ಬಂದು +3 ಆಯಿತು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ನೀವು ಸಿಂಬಲ್ಸ್ಗಳು ಇಡ್ತೀರಾ, ಇದಕ್ಕೆ ನೋಡ್ರಿ, ಇಲ್ಲಿ ಸಿಂಬಲ್ಸ್ ಯಾವ ರೀತಿ ಇಟ್ಟಿವಿ ಇಲ್ಲಿ ನೋಡೋಣ. 6ಅನ್ನು ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡಿದಾಗ 3 × 2 ಮಾಡಿದಾಗ ಬರುತ್ತೆ -1 ಮತ್ತು -6. ಮಲ್ಟಿಪ್ಲೈ ಮಾಡಿದಾಗ -6, ಆ್ಯಡ್ ಮಾಡಿದಾಗ -1, 3 × 2 ಬರ್ತೈತಿ. ಬಟ್ ಒಂದರ ಸಿಂಬಲ್ ಪ್ಲಸ್ ಒಂದರ ಸಿಂಬಲ್ ಮೈನಸ್ ಅಂತ ಗೊತ್ತಾಯ್ತು ನಿಮಗೆ. ಇಲ್ಲಿ ಮೈನಸ್ ಇದ್ದಾಗ, ಇಲ್ಲಿ ಮೈನಸ್ ಇದ್ದಾಗ ರೂಟ್ಸ್ಗಳು +- ಬರ್ತವೆ ಅಂತ ಗೊತ್ತಾಯ್ತು ನಿಮಗೆ. ಮೈನಸ್ ಇದ್ದಾಗ ರೂಟ್ಸ್ಗಳು +- ಬರ್ತವೆ. ಆವಾಗ ಏನು ಮಾಡ್ತೀರಾ, ಮೈನಸ್ ಇದ್ದಾಗ ರೂಟ್ಸ್ಗಳು +- ಬರ್ತವೆ. ಓಕೆ, ಇದರಿಂದ ಇದು ಯಾಕೆ ಟೇಬಲ್ ಇಂಪಾರ್ಟೆಂಟ್ ಐತೆ ಅನ್ನೋದು ಕೂಡ ಮುಂದೆ ಹೇಳ್ತೀನಿ ನಾನು ನಿಮ್ಗೆ. 1 ಸೆಕೆಂಡಲ್ಲಿ ಕ್ವಶನ್ಸ್ ಬಿಡಿಸ್ಬೋದು ಕೆಲವೊಂದು ಕ್ವಶನ್ಸ್ಗಳು. ಓಕೆ, ಮೈನಸ್ ಇಲ್ಲಿ ಮೈನಸ್ ಐತೆ, ಇಲ್ಲಿ ಮೈನಸ್ ಐತೆ, ರೂಟ್ಸ್ಗಳು +- ಬರ್ತೈತೆ. ಬಟ್ ಎರಡು ರೂಟ್ಗಳು ಗೊತ್ತವೆ ನಮಗೆ 3 2. ಬಟ್ ಯಾವ್ದು ಪ್ಲಸ್ ಅದ ಯಾವ್ದು ಮೈನಸ್ ಅದ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಏನು ಮಧ್ಯ ಸಿಂಬಲ್ ಐತಲ್ಲ ಬಿ, ಈ ಬಿದ ಮುಂದಿಂದು ವ್ಯಾಲ್ಯೂ ಮೈನಸ್ ಐತೆ, ಪ್ಲಸ್ ಐತೆ, ಮೈನಸ್ ಐತೆ. ಇಲ್ಲಿ ಮೈನಸ್ ಇತ್ತಂದರೆ ಆಟೋಮೆಟಿಕಲ್ಲಿ ಇದೇನಾಗತ್ತೆ, ಸಣ್ಣದ್ರದ್ದು ಮುಂದೆ ಮೈನಸ್ ಆಗುತ್ತೆ. ಇಲ್ಲಿ ನಾವೇನು ಬರ್ತೀವಿ, ಇಲ್ಲಿ ಪ್ಲಸ್ ಇದ್ದಾಗ ಸಣ್ಣದ್ರ ಮುಂದೆ ಪ್ಲಸ್ ಮಾಡಿದೀವಿ, ಇಲ್ಲಿ ಕೂಡ ಸೇಮ್. ಇಲ್ಲಿ ಮೈನಸ್ ಇದ್ದಾಗ ಸಣ್ಣದ್ರ ಮುಂದೆ ಮೈನಸ್ ಆಗುತ್ತೆ, ದೊಡ್ಡದು ಪ್ಲಸ್ ಆಗುತ್ತೆ. ಈ ರೀತಿ ಸಾಲ್ವ್ ಮಾಡ್ಬೇಕು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅದನ್ನೇ ಇಲ್ಲಿ ಬಾಕ್ಸ್ಗಳ ಮೂಲಕ ನಾನು ಹೇಳಿರೋದು. ಎರಡೂ ಕಡೆ ಪ್ಲಸ್ ಇದ್ದರೆ ಇದು ಯಾವ ರೀತಿ ಅಂದರೆ, ಇದರ ಎಕ್ಸಾಂಪಲ್ x² ಇದು x² + 6x + 8 ಅಂತ ಹೇಳಿದ್ದೆ ನಾನು. ಇದರ ಎಕ್ಸಾಂಪಲ್ x² + 6x + 8. ಎರಡೂ ಕಡೆ ಪ್ಲಸ್, ಇಲ್ಲಿ ಪ್ಲಸ್ ಇದ್ದಾಗ ರೂಟ್ಸ್ಗಳು ಮೈನಸ್ ಬರ್ತವೆ. ನೆಕ್ಸ್ಟ್ x² - 5x + 6 = 0. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಮೈನಸ್ ಇದ್ದಾಗ ಪ್ಲಸ್ ಐತಲ್ಲ, ಈ ರೀತಿ ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ. ಪ್ಲಸ್ ಇದ್ದಾಗ ಸಾರಿ ಇದು ಅಲ್ಲ, ಇದು ಯಾವುದೈತಿ, ಇಲ್ಲೈತೆ ನೋಡ್ರಿ, ಇದು x². ಇದ್ರದ್ದು ಹೇಳ್ತಿರೋದು ನಾನು, ಇದ್ರದ್ದು ಪ್ರಕಾರ ಏನೈತೆ, ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಪ್ಲಸ್ ಅದ ಮೈನಸ್. ಅದಕ್ಕೋಸ್ಕರ ರೂಟ್ಸ್ ಏನು ಬರ್ತಾವೆ, -+ ರೂಟ್ಸ್ಗಳು ಬರ್ತಾವೆ. -+ ಬಂದಿದ್ದಾವ, +3 -5. ನೆಕ್ಸ್ಟ್ -+ ಇದ್ದರೆ ಒಂದೇದರಲ್ಲಿ ಮೈನಸ್, x² -
5x ಪ್ಲಸ್ 6 ಇದ್ದರೆ, ಒಂದನೇದರಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇದ್ದರೆ ಆವಾಗ ರೂಟ್ಸ್ಗಳು ಎರಡು ಪಾಸಿಟಿವ್ ಬರ್ತವೆ. ರೂಟ್ಸ್ಗಳು ಪಾಸಿಟಿವ್ ಬಂದಿದ್ದು 3 ಮತ್ತು 2 ರೂಟ್ಸ್ಗಳು ಬಂದಿದ್ದು. ಎರಡೂ ಕಡೆ ಮೈನಸ್ ಇದ್ದರೆ 1 ಪ್ಲಸ್ 1 ಮೈನಸ್ ಇಲ್ಲಿ ಕೂಡ ಬಂದಿದೆ ನೋಡಿರಿ. ಎರಡೂ ಕಡೆ ಮೈನಸ್, ಇಲ್ಲಿ ಮೈನಸ್ ಇಲ್ಲಿ ಮೈನಸ್, ಇಲ್ಲಿ ಎರಡೂ ಕಡೆ ಮೈನಸ್ ಇದ್ದಾಗ ರೂಟ್ಸ್ಗಳು 1 ಪ್ಲಸ್ 1 ಮೈನಸ್ ಬರುತ್ತೆ. ಯಾವುದು ಮೈನಸ್ ಯಾವುದು ಪ್ಲಸ್ ಅನ್ನೋದನ್ನು ನಾವು ಮಧ್ಯ ಇರತಕ್ಕಂಥ ಬಿ ಕೋಎಫಿಷಿಯೆಂಟ್ ಮೇಲೆ ಆಧಾರದ ಮೇಲೆ ಹೇಳ್ತೀವಿ. ಇದರದ್ದು ವ್ಯಾಲ್ಯೂ ಮೈನಸ್ ಇದ್ದರೆ ಸಣ್ಣದ್ರದ್ದು ಮೈನಸ್ ಆಗುತ್ತೆ, ಇದರದ್ದು ವ್ಯಾಲ್ಯೂ ಪ್ಲಸ್ ಇದ್ದರೆ ಸಣ್ಣದ್ರದ್ದು ಪ್ಲಸ್ ಆಗುತ್ತೆ. ಬಟ್ ಇದರದ್ದು ಅವಶ್ಯಕತೆ ಏನೈತೆ, ಇದನ್ನು ಯಾಕೆ ನಾವು ಹೇಳಿದೀವಿ ಅಂತಂದರೆ, ಈ ಒಂದೊಂದು ಕ್ವಶನ್ಸ್ಗಳಲ್ಲಿ ಏನು ಬರ್ತವೆ, ಕ್ವಶನ್ಸ್ಗಳ ಫ್ರೇಮ್ ಯಾವ ರೀತಿ ಇರ್ತೈತೆ ನೋಡ್ರಿ. ಮೊದಲು ಕ್ವಶನ್ಸ್ಗಳ ಫ್ರೇಮ್, ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ ಯಾವ ರೀತಿ ಬರ್ತೈತೆ ಅದನ್ನು ತಿಳ್ಕೊಂಡ್ಮೇಲೆ ನಿಮ್ಗೆ ಅದು ಯಾವ ರೀತಿ ಐತೆ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡ್ಬೋದು ಕ್ವಶನಲ್ಲಿ ಯಾವಾಗಲೂ ಅಲ್ಲಿ ನಾವು ಸ್ಟೇಟ್ಮೆಂಟ್, ಕನ್ಕ್ಲೂಷನ್ ಇದೆಲ್ಲ ರೀತಿ ನೋಡಿದಲ್ಲಿ ಸಿರಲಿಸಮ್ ಅಲ್ಲಿ ಅದೇ ರೀತಿ ಇಲ್ಲಿ ಇರ್ತೈತಿ. ಇಲ್ಲಿ ಏನಿರ್ತೈತೆ ಅಂದರೆ ಇಕ್ವೇಷನ್ ಇರ್ತವೆ. ಒಂದನೇದು ಇಕ್ವೇಷನ್ 2, ಇಕ್ವೇಷನ್ 1 ಇಕ್ವೇಷನ್ 2 ಎರಡು ಇರ್ತವೆ. ಒಂದ್ರದ್ದು ಎಕ್ಸ್ ಅನ್ನೋ ವೇರಿಯೇಬಲ್ ತೊಗೊಂಡಿರ್ತಾನೆ, ಒಂದ್ರದ್ದು ವೈ ಅನ್ನು ತೊಗೊಂಡಿರ್ತಾನೆ. ಒಂದೊಂದು ಸರಿ ಪಿ ತೊಗೋತಾನೆ, ಒಂದು ಸರಿ ಕ್ಯೂ ತೊಗೋತಾನೆ ವೇರಿಯೇಬಲ್. ಯಾವ ರೀತಿ ಅಂದರೆ ಇಲ್ಲಿ x² ಬದಲಿ p² ಪ್ಲಸ್ 2p ಪ್ಲಸ್ 1 ಅಂತ ಈ ರೀತಿನೂ ಬರ್ಬೋದು. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್. ಎಕ್ಸೇ ಬರ್ಬೇಕಂತ ಏನಿಲ್ಲ. ಅದೇ ರೀತಿ ಇಲ್ಲಿ y ಬಂದೈತಿ, y ಜಾಗದಲ್ಲಿ ಏನು ಬರ್ಬೋದು, y² ಪ್ಲಸ್ 3y ಪ್ಲಸ್ 2 = 0 ಇದು ಕೂಡ ಬರ್ಬೋದು. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್. ಇವು ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ರೀತಿ ಬರ್ಬೋದು. ಈ ರೀತಿ ಎರಡು ಇಕ್ವೇಷನ್ ಇರ್ತವೆ. ಅವನು ಏನು ಕೇಳ್ತಾನಂದರೆ ಈ ಎರಡು ಇಕ್ವೇಷನನ್ನು ವ್ಯಾಲ್ಯೂ ಕಂಡುಹಿಡಿರಿ, ರೂಟ್ಸ್ಗಳ ವ್ಯಾಲ್ಯೂ ಕಂಡುಹಿಡಿರಿ. ಇದ್ರದ್ದು ಒಂದು ರೂಟ್ಸ್ಗಳ ವ್ಯಾಲ್ಯೂ ಬರ್ತವೆ, ಇದ್ರದ್ದು ಕೂಡ ರೂಟ್ಸ್ಗಳ ವ್ಯಾಲ್ಯೂ ಬರ್ತವೆ. ಆ ರೂಟ್ಸ್ಗಳ ವ್ಯಾಲ್ಯೂವನ್ನು ಕಂಪ್ಯಾರಿಸನ್ ಮಾಡಿರಿ. ಕಂಪ್ಯಾರಿಸನ್ ಮಾಡಿ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ. ಫಸ್ಟ್ ಆಪ್ಷನ್ ಎಕ್ಸ್ ಈಸ್ ದೊಡ್ಡದು, ಎಕ್ಸ್ದ ವ್ಯಾಲ್ಯೂಗಳು ವೈದ ವ್ಯಾಲ್ಯೂಗಿಂತ ದೊಡ್ಡದಿದ್ದಾವೆ ಅಂತ ಕೊಡ್ತಾನೆ. ಎರಡನೇ ಆಪ್ಷನ್ ಎಕ್ಸ್ದ ವ್ಯಾಲ್ಯೂ ವೈದ ವ್ಯಾಲ್ಯೂಗಿಂತ ದೊಡ್ಡದು ಅಥವಾ ಈಕ್ವಲ್ ಇದಾವೆ ಅಂತ ಕೊಡ್ತಾನೆ. ಮೂರನೇ ಆಪ್ಷನ್ ಎಕ್ಸ್ದ ವ್ಯಾಲ್ಯೂ ವೈದ ವ್ಯಾಲ್ಯೂಗಿಂತ ಕಡಿಮೆ ಇದಾವೆ ಅಂತ ಕೊಡ್ತಾನೆ. ನಾಲ್ಕನೇ ಆಪ್ಷನ್ ಎಕ್ಸ್ದ ವ್ಯಾಲ್ಯೂ ವೈದ ವ್ಯಾಲ್ಯೂಗಿಂತ ಕಡಿಮೆ ಅಥವಾ ಈಕ್ವಲ್ ಇದಾವೆ ಅಂತ ಕೊಡ್ತಾನೆ. ಐದನೇ ಆಪ್ಷನ್ ಯಾವುದೇ ರಿಲೇಷನ್ ಹೇಳೋಕ್ಕಾಗಲ್ಲ ಅಥವಾ ಈಕ್ವಲ್ ಇದ್ದರೆ, ಎಕ್ಸ್ ಮತ್ತು ವೈ ಎರಡು ಈಕ್ವಲ್ ಇದ್ದರೆ ಅಥವಾ ಯಾವುದೇ ರಿಲೇಷನ್ ಹೇಳೋಕ್ಕಾಗದೇ ಇದ್ದರೆ ಅವಾಗ ಆಪ್ಷನ್ ಸಿ, ಆಪ್ಷನ್ 5 ಹಾಕ್ತೀವಿ, ಆಪ್ಷನ್ ನಂಬರ್ ಈ ಅಂತ ಹಾಕ್ತೀವಿ. ಒಂದು ಕ್ವಶನ್ ನೋಡಿದಾಗ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ಕ್ವಶನ್ ಬಂದ್ರಿ. ಇವಾಗ ಇಲ್ಲಿ ಕ್ವಶನ್ ನೋಡಿದಾಗ ನಾನೇ ಸಾಲ್ವ್ ಮಾಡ್ತೇನೆ. ಇದು ಇಕ್ವೇಷನ್ ಐತಿ, ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಐತಿ, ಬಟ್ ಇಲ್ಲಿ ಬಿ ಮತ್ತು ಸಿ ಇಲ್ಲ, ಆದರೂ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಲೇ ಕರೀತಾನೆ. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಬಟ್ ಇಲ್ಲಿ ರೂಟ್ ಕಂಪ್ಯಾರಿಸನ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ಹೇಳ್ತೇನೆ. ಇಲ್ಲಿ ನೋಡೋಣ. x² = 16, x² = 16. ಎಕ್ಸ್ದ ವ್ಯಾಲ್ಯೂ ಏನು ಬರ್ತೈತಿ, 4 ಬರುತ್ತೆ. ಯಾವಾಗಲೂ ಸ್ಕ್ವೇರ್ ಇದ್ದಾಗ 16 ಬಂದರೆ ಎಕ್ಸ್ದ ವ್ಯಾಲ್ಯೂ +or -4 ಬರ್ತದೆ. ಎರಡು ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಎರಡು ಬರ್ತಾವೆ. x² = 16 ಅಂದರೆ ಸ್ಕ್ವೇರ್ ಇದ್ದಾಗ ಅದು ಹೊರಗಡೆ ಬಂದರೆ, ರೂಟ್ ಹೊರಗಡೆ ಬಂದರೆ +or -4 ಬರ್ತವೆ. ಅದಕ್ಕೋಸ್ಕರ ಎಕ್ಸ್ದ ವ್ಯಾಲ್ಯೂ ಏನಾದು, ಒಂದು +4 ಇನ್ನೊಂದು -4, ಎರಡು ವ್ಯಾಲ್ಯೂ ಬಂದವು. ಯಾವಾಗ ವೈಗೆ ಬರೋಣ, y² = 9 ಅದ. ಅವಾಗ ಏನಾಗುತ್ತೆ, y = +or -3 ಬರ್ತೈತೆ. ಅಂದರೆ ವೈದ ವ್ಯಾಲ್ಯೂ ಏನಾದು +3 -3. ಇದನ್ನು ಆ ಪೆನ್ನಲ್ಲಿ ಬಿಡಿಸ್ಬೇಕಾಗಿತ್ತು, ನೋಟೇಶನ್ ಉಳಿಬೇಕಲ್ಲ. ಇಲ್ಲೇನಾಯಿತು, x² = 16 ಅಂದರೆ ಎಕ್ಸ್ದ ವ್ಯಾಲ್ಯೂ ಏನು ಬರ್ತದೆ, +or -4. ದೆನ್ x ಏನಾಗುತ್ತೆ, +4 ಆ್ಯಂಡ್ -4 ಎರಡು ವ್ಯಾಲ್ಯೂ ಬಂದವು. y² = 9 ಅಂತಂದರೆ y +or -3 ಬರುತ್ತೆ. ದೆನ್ y +3 -3 ಎರಡು ವ್ಯಾಲ್ಯೂ ಬಂದವು. ಇವಾಗ ಕಂಪ್ಯಾರಿಸನ್ ಯಾವ್ದು ರೀತಿ ಮಾಡ್ತೀರಾ ಅಂತಂದರೆ, ಯಾವುದಾದ್ರೂ ಒಂದು ತೊಗೊಳ್ರಿ. ಇವಾಗ ಒಂದು ಯಾವ ರೀತಿ ತೊಗೋತೀರಾ ಅಂತಂದರೆ, ಇವಾಗ ಫಸ್ಟಿಗೆ 4 ತೊಗೊಂಡ್ರಿ ಅಂದ್ಕೊಳ್ಳೋಣ. ಈ 4 ತೊಗೊಂಡು ಇವೆರಡಕ್ಕೂ ಕಂಪೇರ್ ಮಾಡೋದು. 4 ಏನೈತೆ, 3ಗಿಂತ ದೊಡ್ಡದೈತೆ, ಒಂದೇ ಸರಿ ಗ್ರೇಟರ್ ಸಿಂಬಲ್ ಬಂತು. 4 ಏನೈತೆ, -3ಗಿಂತ ಸಣ್ಣದೈತೆ, +4 ಅನ್ನೋದು -3ಗಿಂತ ಕೂಡ ದೊಡ್ಡದೈತೆ, ಇಲ್ಲಿ ಕೂಡ ಗ್ರೇಟರ್ ಸಿಂಬಲ್ ಬಂತು. ಸ್ಯಾಟಿಸ್ಫೈಡ್. ನೆಕ್ಸ್ಟ್ -4 ಬರೋಣ. -4 ಅನ್ನೋದು +3ಗಿಂತ ಸಣ್ಣದೈತೆ, ಲೆಸ್ಸರ್ ಸಿಂಬಲ್. -4 ಅನ್ನೋದು -3ಗಿಂತ ಸಣ್ಣದೈತೆ, ಲೆಸ್ಸರ್ ಸಿಂಬಲ್. ಎರಡು ಸಿಂಬಲ್ ಎಕ್ಸಿಸ್ಟ್ ಆದವು, ಎರಡು ಅಪೋಸಿಟ್ ಸಿಂಬಲ್ ಎಕ್ಸಿಸ್ಟ್ ಆದವು. ಅದರಿಂದ ಇದ್ರದ್ದು ಆನ್ಸರ್ ಏನಾಗುತ್ತೆ, CND ಕಾಂಟ್ ಬಿ ಡಿಟರ್ಮೈನ್. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಈ ರೀತಿ ಬಂದಾಗ ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವತ್ತೂ ಇದನ್ನು ನಾವು ಕ್ವಶನ್ ಯಾವ ರೀತಿ ಬಿಡಿಸ್ಬೋದಾಗಿತ್ತು ಅಂತಂದರೆ, ಯಾವುದೇ ಇಕ್ವೇಷನ್ ಇರಲಿ ಅದರಲ್ಲಿ ಎರಡು ರೂಟ್ಸ್ಗಳಲ್ಲಿ ಒಂದ್ರ ಪ್ಲಸ್ ಮೈನಸ್ ಇದ್ರೂ ಕೂಡ +- ಬಂದರೆ ಡೈರೆಕ್ಟ್ ಆನ್ಸರ್ CND. ಇಲ್ಲಿ +or -4 ಬಂದಿದೆ, ಇಲ್ಲಿ +or -3 ಬಂದಿದೆ. ಒಂದು ದೊಡ್ಡದು ಒಂದು ಸಣ್ಣದು. ಇಲ್ಲಿ ದೊಡ್ಡದು ಕಂಪೇರ್ ಮಾಡಿದ್ರೆ ಇಲ್ಲಿ ದೊಡ್ಡ ಸಣ್ಣದಾಗುತ್ತೆ, ಇಲ್ಲಿ ಸಣ್ಣದು ಕಂಪೇರ್ ಮಾಡಿದ್ರೆ ಇಲ್ಲಿ ದೊಡ್ಡ ಸಣ್ಣದಾಗುತ್ತೆ. ಅದಕ್ಕೋಸ್ಕರ ಆನ್ಸರ್ ಯಾವಾಗಲೂ ಈ ರೀತಿ +or - ಎರಡರಲ್ಲೂ ಬಂದರೆ, ಎರಡರಲ್ಲೂ +or ಡಬಲ್ ರೂಟ್, ಇಲ್ಲಿ +- 2 ರೂಟ್ ಬಂದು ಇಲ್ಲಿ +- 2 ರೂಟ್ ಬಂದು ಅಂದರೆ ಆನ್ಸರ್ CND ಆಗುತ್ತೆ.
ಇದನ್ನು ಅರ್ಥ ಮಾಡೋಕ್ಕೋಸ್ಕರ ನಾನು ಆ ಟೇಬಲ್ ಹೇಳಿದ್ದು. ಟೇಬಲ್ಗಳ ಮೂಲಕ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದನ್ನು ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್ಸ್ಗಳೆಲ್ಲ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಬನ್ನಿರಿ, ಈ ಕ್ವಶನಲ್ಲಿ ಏನೈತೆ, x² = 16 ಅದಂದರೆ ಎಕ್ಸ್ದ ವ್ಯಾಲ್ಯೂ ಏನು ಬರ್ತೈತೆ, 1 ಸೆಕೆಂಡ್, ಎಕ್ಸ್ದ ವ್ಯಾಲ್ಯೂ ಏನು ಬರ್ತೈತೆ +or -4 ಬಂತು. ಅಂದರೆ x = ಏನಾಗುತ್ತೆ +4 -4 ಅಂತ 2 ಆಗ್ತವೆ. ನೆಕ್ಸ್ಟ್ y √81 ಅದ. ಇವಾಗ ಕೂಡ ನೀವು +or-9 ಅಂತ ಬರೆಯೋಕ್ಕಾಗಂಗಿಲ್ಲ. ದೆನ್ y ಜಸ್ಟ್ 9 ಆಗುತ್ತೆ. ಇದು ಅಂಡರ್ ರೂಟ್ ಆಲ್ರೆಡಿ ಕೊಟ್ಟಿರೋದು. ಸ್ಕ್ವೇರಲ್ಲಿ ಕೊಟ್ಟಾಗ ಮಾತ್ರ +or- ಆಗುತ್ತೆ, ಬಟ್ ಅಂಡರ್ ರೂಟಲ್ಲಿ ಕೊಟ್ಟಾಗ ಡೈರೆಕ್ಟ್ 9 ಆಗುತ್ತೆ. ಒಂದು ಕಂಪೇರ್ ಮಾಡಿರಿ, +4 ತೊಗೊಂಡ್ರಿ, +4ಗೆ ಕಂಪೇರ್ ಮಾಡ್ಕೊಂಡು ನೋಡ್ರಿ, +4 ಬೇಸ್ ಆಗಿ ತೊಗೊಂಡ್ವಿ, ಇದಕ್ಕೆ 9 ಕಂಪೇರ್ ಮಾಡಿದ್ವಿ, 9 ದೊಡ್ಡದೈತೆ, ಗ್ರೇಟರ್, x is lesser ಆಯಿತು. ನೆಕ್ಸ್ಟ್ -4ಗೆ ಕಂಪೇರ್ ಮಾಡಿದ್ವಿ, 9 x is lesser ಅಂದರೆ 9ಕ್ಕಿಂತ +4 ಸಣ್ಣದೈತೆ, -4 ಸಣ್ಣದೈತೆ, ರಿಲೇಷನ್ ಆಯಿತು, x is lesser than y. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಆಯ್ತು ಇದ್ರದ್ದು. ಆಪ್ಷನ್ ನಂಬರ್ ಸಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇದು ಕ್ವಶನ್ ಪೂರ್ತಿ. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಈ ಕ್ವಶನಲ್ಲಿ ಬನ್ನಿರಿ, ಇವಾಗ ರೂಟ್ಸ್ಗಳು ಏನೇನು ಬರ್ಬೋದು ಎರಡರದು ಅಂದಾಜಾಗಿ ಹೇಳ್ಬೋದು. ನೀವು ಅಂದಾಜು ಯಾವ ರೀತಿ ಹೇಳ್ತೀರಾ ನೀವು, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಅಂದರೆ ಇದ್ರದ್ದು ರೂಟ್ಸ್ಗಳು ಪಾಸಿಟಿವ್ ಬರ್ತಾವೆ, ಇದ್ರದ್ದು ರೂಟ್ಸ್ಗಳು ಪಾಸಿಟಿವ್ ಬರ್ತಾವೆ, ಎರಡು ರೂಟ್ಸ್ಗಳು ಪಾಸಿಟಿವ್ ಬರ್ತಾವೆ ಅಂತ ಗೊತ್ತಾಯ್ತು ನಿಮಗೆ. ಎರಡು ರೂಟ್ಸ್ಗಳು ಪಾಸಿಟಿವ್ ಬರ್ತಾವೆ ಅಂದರೆ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಅದ. ಮೈನಸ್ ಪ್ಲಸ್ ಇದ್ದಾಗ ರೂಟ್ಸ್ಗಳು ಪ್ಲಸ್ ಬರ್ತಾವೆ ಅಂತ ನಾನು ಟೇಬಲಲ್ಲಿ ಹೇಳಿದ್ದೆ. ಇಂಟು ಮಾಡಿದಾಗ 4 3 12, ಪ್ಲಸ್ ಮಾಡಿದಾಗ 7 ಬರ್ತಾವೆ. ಅಂದರೆ ಇದು ರೂಟ್ಸ್ಗಳು 4 and 3 ಬರ್ಬೋದು. ಎರಡು ಆ್ಯಡ್ ಮಾಡಿದಾಗ +3 ಬರ್ತದೆ, 7 ಬರ್ತೈತಿ, ಇಂಟು ಮಾಡಿದಾಗ 12 ಬರ್ತದೆ. ಪ್ಲಸ್ ಇರೋದ್ರಿಂದ ರೂಟ್ಸ್ಗಳು ಪ್ಲಸ್ ಬರ್ತವೆ, ಅದಕ್ಕೋಸ್ಕರ ಇದ್ರ ರೂಟ್ಸ್ಗಳು 4 and 3 ಆಯಿತು. ನೆಕ್ಸ್ಟ್ ಇದರಲ್ಲಿ ಬನ್ನಿರಿ, ಇದ್ರದ್ದು ರೂಟ್ಸ್ಗಳು ಕೂಡ ಪ್ಲಸ್ ಇರೋದ್ರಿಂದ ಪ್ಲಸ್ ಎರಡು ರೂಟ್ಸ್ಗಳು ಪಾಸಿಟಿವ್ ಬರ್ತವೆ. ಇಂಟು ಮಾಡಿದಾಗ 6 ಬರಬೇಕು, ಆ್ಯಡ್ ಮಾಡಿದಾಗ 5 ಬರಬೇಕು. ಅಂದರೆ 3 2 6, 3 ಮತ್ತು 2 ಎರಡು ರೂಟ್ಸ್ಗಳು ಪಾಸಿಟಿವ್. ಇವಾಗ ಕಂಪೇರ್ ಮಾಡಿರಿ, ಒಂದನೇದು ಕಂಪ್ಯಾರಿಸನ್, 4 ಬೇಸ್ ಆಗಿ ತೊಗೊಂಡ್ರಿ, 4 ಬೇಸ್ ಆಗಿ ತೊಗೊಂಡು 3 ತೊಗೊಂಬಂದ್ರಿ. 3 ಕಂಪೇರ್ ಮಾಡಿದಾಗ ಏನಾಯಿತು, x is ಗ್ರೇಟರ್ ಆಯಿತು. 2 ಕಂಪೇರ್ ಮಾಡಿದ್ರೆ x is ಮತ್ತೆ ಗ್ರೇಟರ್ ಆಯಿತು. ನೆಕ್ಸ್ಟ್ 3 ತೊಗೊಂಬಂದ್ರಿ, 3 ತೊಗೊಂಡು ಬಂದಾಗ 3 is equals to 3, ಅಂದರೆ x is equals to y ಆಯಿತು. 3 2 ಕಂಪೇರ್ ಮಾಡಿದ್ರೆ x is ಗ್ರೇಟರ್ ದೆನ್ y ಆಯಿತು. ಇದರಿಂದ ಏನು ಸಿಂಬಲ್ ಬಂತಂದರೆ ಎಲ್ಲ 3 ಗ್ರೇಟರ್ ಅದಾವ, ಅದಕ್ಕೋಸ್ಕರ ಒಂದು ಗ್ರೇಟರ್ ತೊಗೊಂಡ್ವಿ, ಈಕ್ವಲ್ ಅಂದರೆ ಒಂದು ಈಕ್ವಲ್ ತೊಗೊಂಡ್ವಿ, x is ಗ್ರೇಟರ್ ಆರ್ ಈಕ್ವಲ್ ಟು y ಅಂತ ಬಂತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇನ್ನೂ ಹಲವಾರು ನಿಯರ್ಲಿ 100 ಕ್ವಶನ್ ಸಾಲ್ವ್ ಮಾಡೋದಿದೆ, ಡೋಂಟ್ ವರಿ, ಪೂರ್ತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಇದರ ಆನ್ಸರ್ ಏನಾಯಿತು, ಬಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೂಡ ಬನ್ನಿರಿ, ಇಲ್ಲಿ ಕೂಡ ಸೇಮ್ ಮೈನಸ್ ಐತೆ. ಮೈನಸ್ ಇದ್ದರೆ ರೂಟ್ಸ್ಗಳು ಏನು ಬರ್ತವೆ, ಪ್ಲಸ್ ಬರ್ತವೆ. ಯಾವ ರೀತಿ ಮೈನಸ್ ಇದ್ದರೆ ರೂಟ್ಸ್ಗಳು ಪ್ಲಸ್ ಇದ್ದರೆ ರೂಟ್ಸ್ಗಳು ಪ್ಲಸ್ ಬರ್ತವೆ. ಇವಾಗ 4 5 20, 4ರಲ್ಲಿ 5 ಸೇರಿಸಿದ್ರೆ 9, ಅಂದರೆ 4 5 20, 4ರಲ್ಲಿ 5 ಸೇರಿಸಿದ್ರೆ 9, ಎರಡು ರೂಟ್ಸ್ಗಳು ಪಾಸಿಟಿವ್. ಇದಕ್ಕೆ ಆಯ್ತು ಅಷ್ಟೇ. ಇವು ಎಕ್ಸ್ದ ರೂಟ್ಸ್ಗಳು ಅದು. ನೆಕ್ಸ್ಟ್ ವಾಯ್ಗೆ ಬರೋಣ. 8 ಬರಬೇಕು, 8 ಮಾಡಿದಾಗ ಆ್ಯಡ್ ಮಾಡಿದಾಗ 6 ಬರಬೇಕು. 4 2 8 ಆ್ಯಡ್ ಮಾಡಿದ್ರೆ 6 ಬರುತ್ತೆ, ಅಂದರೆ 4 × 2, x = 4 × 2 ಬರೋದು. ಇವಾಗ ಬಂದರೆ ಕಂಪ್ಯಾರಿಸನ್ ಮಾಡೋಕ್ಕೆ. ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, 4 ಬೇಸ್ ತೊಗೊಂಡ್ವಿ, 2 4ಗೆ ಕಂಪೇರ್ ಮಾಡಿದ್ವಿ, ಈಕ್ವಲ್ ಬಂತು, x is equals to y. 2 ಕಂಪೇರ್ ಮಾಡ್ತೀವಿ, x is ಗ್ರೇಟರ್ ದ್ಯಾನ್ y, x yಗಿಂತ ದೊಡ್ಡದಾಯಿತು. ನೆಕ್ಸ್ಟ್ 5 ತೊಗೊಂಡ್ವಿ, 5 4ಗಿಂತ ದೊಡ್ಡದೈತೆ, ಗ್ರೇಟರ್ ಆಯಿತು. 5 2ಗಿಂತ ದೊಡ್ಡದೈತೆ, ಗ್ರೇಟರ್ ಆಯಿತು. ಅಂದರೆ ಇದರ ಸಿಂಬಲ್ ಏನು ಬಂತು, ಎಲ್ಲ ಗ್ರೇಟರ್, ಆಮೇಲೆ ಒಂದು ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್. ಆಪ್ಷನ್ ನಂಬರ್ ಏನಾಯ್ತು, ಮತ್ತೆ ವಾಪಸ್ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಇದ್ದದ್ದು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವೆರಡು ಇದಕ್ಕಿಂತ ದೊಡ್ಡದಾದವ ಅಥವಾ ಒಂದ್ಸರಿ 4 ಇದ್ರದ್ದು ಈಕ್ವಲ್ ಅದ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇದು ಕ್ವಶನ್ ಕೂಡ ಸೇಮ್ ಐತೆ, ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತೇಳಿ. ಕ್ವಶನ್ ನಂಬರ್ 6 ಇದು ಕೂಡ ಸೇಮ್ ಐತೆ, ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಕೆಲವೊಂದು ಸತಿ ಆ ಟ್ರಿಕ್ಸನ್ನು ಟೇಬಲ್ ಎದಕ್ಕೆ ಹೇಳಿದೆ ಅನ್ನೋದನ್ನು ನೋಡೋಣ. ಅದು ಟೇಬಲ್ ಎದಕ್ಕೆ ಹೇಳಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಒಂದೊಂದು ಸತಿ ಹೆಂಗಾಗತ್ತಂತಂದರೆ ಇಲ್ಲೇ ಹೇಳ್ಬಿಡ್ತೀನಿ. ಜಸ್ಟ್ ಈ ಕ್ವಶನಲ್ಲಿ ಇನ್ ಕೇಸ್ ಇಲ್ಲಿ ಪ್ಲಸ್ ಬಂತಂದರೆ, ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂತು, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಇದ್ರ ರೂಟ್ಸ್ಗಳು ಏನು ಬರ್ತವೆ, ಪ್ಲಸ್ ಇದ್ದಾಗ ರೂಟ್ಸ್ಗಳು ಪ್ಲಸ್ ಬರ್ತವೆ. ಇದ್ರದ್ದು ಪ್ಲಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ, ಮೈನಸ್ ಬರ್ತವೆ. ಇವೆರಡು ಮೈನಸ್, ಇವೆರಡು ಪ್ಲಸ್, ಅಂದರೆ ಎಕ್ಸಲ್ಲಿ ಎರಡು ರೂಟ್ಸ್ಗಳು ಪ್ಲಸ್ ಇದ್ವು, ವೈಯಲ್ಲಿ ಎರಡು ರೂಟ್ಸ್ಗಳು ಮೈನಸ್ ಇದ್ದರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಆಗಿಬಿಡ್ತೈತಲ್ಲ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಡೈರೆಕ್ಟ್. ಇಲ್ಲಿ ಮೈನಸ್
ಇಲ್ಲಿ ಪ್ಲಸ್ ಕಾಣಿಸ್ತು, ಇಲ್ಲಿ ಪ್ಲಸ್ ಕಾಣಿಸ್ತು ಅಂದರೆ ಡೈರೆಕ್ಟ್ ಆನ್ಸರ್ ಟಿಕ್ ಮಾಡಿಬಿಡ್ತೀರಾ. ನೀವೇನಂತ ಟಿಕ್ ಮಾಡ್ತೀರಾ, ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ, ಡೈರೆಕ್ಟ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೊಂದರಲ್ಲಿ ಇಲ್ಲಿ ಕೂಡ ಮೈನಸ್, ಇಲ್ಲಿ ಕೂಡ ಮೈನಸ್ ಇರಬೇಕು. ಇಲ್ಲಿ ಯಾವ ಸಿಂಬಲ್ ಐತಿ ಅವಶ್ಯಕತೆ ಇಲ್ಲ ನಮ್ಗೆ, ಇಲ್ಲಿ ಏನಾರು ಇರಲಿಕ್ಕೆ, ಇಲ್ಲಿ ಯಾವ ಸಿಂಬಲ್ ಭೀ ಇರಲಿ. ಬಟ್ ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮೈನಸ್ ಇತ್ತು ಅಂದರೆ ಪ್ಲಸ್ ಆರ್ ಮೈನಸ್ ರೂಟ್ಸ್ಗಳು ಬರ್ತವೆ, ಪ್ಲಸ್ ಆರ್ ಮೈನಸ್ ರೂಟ್ಸ್ಗಳು ಬರ್ತವೆ. ಎರಡೂ ಕಡೆ ಮೈನಸ್ ಇದ್ದರೆ ಪ್ಲಸ್ ಆರ್ ಮೈನಸ್ ರೂಟ್ ಬರ್ತವೆ. ಅವಾಗ ಆನ್ಸರ್ ಡೈರೆಕ್ಟ್ ಸಿ ಎನ್ ಡಿ ಹಾಕ್ಬಿಡ್ತೀರಾ. ಆನ್ಸರ್ ನನ್ನ ಅಬ್ಜೆಕ್ಟ್. ಇವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಆ ಟೇಬಲ್ ಎದಕ್ಕೆ ಹೇಳಿದ್ದೀನಿ ಅಂತೇಳಿ. ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮುಂದಿನ ಕ್ಲಾಸಲ್ಲಿ ನಾನು ಬಿಡಿಸೋಣ. ಇಲ್ಲಿವರೆಗೂ ನಾನು ಪ್ರತಿಯೊಂದು ಟಾಪಿಕನ್ನು ಬಿಡದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಇದು ಅರ್ಥ ಆಗದೇ ಇದ್ದರೂ ಕೂಡ ಇದು ನಿಮಗೆ ಕ್ವಶನ್ ಸಾಲ್ವ್ ಮಾಡುವಾಗ ಕಾನ್ಸೆಪ್ಟ್ಗಳ ರಿಲೇಷನ್ಸ್ಗಳು ಬರ್ತಾ ಹೋಗ್ತವೆ. ಆವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ತೈತೆ. ಈ ಕಾನ್ಸೆಪ್ಟ್ಗಳನ್ನು ಇನ್ನೊಂದು ಸತಿ ನೋಡ್ಕೊಂಡು, ಒಂದು ಸತಿ ಕ್ಲಾಸ್ ಅರ್ಥ ಆಗಿರಲಿಲ್ಲ ಅಂತಂದರೆ ಇನ್ನೊಂದು ಸತಿ ನೋಡಿಕೊಂಡು ನೋಟ್ ಮಾಡಿಕೊಂಡು ಈ ಕ್ಲಾಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನನ್ನು ನಿಯರ್ಲಿ 30 ರಿಂದ 40 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದಾದ ನಂತರ ನಾವು ಮತ್ತೆ ಹೈ ಲೆವೆಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗೋಣ. ಇನ್ನೂ ಒಟ್ಟು 3 ಕ್ಲಾಸಸ್ಗಳಿರ್ತವೆ ಕ್ವಾಡ್ರಾಟಿಕ್ ಇಕ್ವೇಷನ್ಸು. ಅಲ್ಲಿವರೆಗೂ ಕರೆಕ್ಟಾಗಿ ನೋಟ್ಸ್ ಮಾಡ್ಕೋತಾ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನಿಮ್ಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ, ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಇದನ್ನು ಶಾರ್ಟ್ ಟ್ರಿಕ್ಸ್ ಮೂಲಕ ಯಾವ ರೀತಿ ಸಾಲ್ವ್ ಮಾಡೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ತಂದ್ಕೊತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ವಾಟ್ಸಪ್ ಗ್ರೂಪಲ್ಲಿ ಡಿಸ್ಕಸ್ ಮಾಡಿರಿ. ನಿಮ್ಮ ಕ್ವಶನ್ಸ್ಗಳು ಯಾವುದಾದ್ರೂ ಡೌಟ್ ಬಂದರೆ ಆ ಗ್ರೂಪಲ್ಲಿ ಹಾಕ್ರಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಅದರ ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.